Hello everybody. In this video I'm going to explain the definitions of certain terms which are defined under GST Act 2017. ಕೆಲವೊಂದು ಟರ್ಮ್ಸ್ಗೆ ಸಂಬಂಧಪಟ್ಟಾಗಿ ಜಿ ಎಸ್ ಟಿಲಿ ಬರುವಂತಹ ಟರ್ಮ್ಸ್ ಏನಿದೆ ಗೂಡ್ಸ್ ಸರ್ವೀಸಸ್ ಸಪ್ಲೈ ಈ ರೀತಿಯಾದ ಕೆಲವೊಂದು ಟರ್ಮ್ಸ್ನ ಜಿ ಎಸ್ ಟಿಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಜಿ ಎಸ್ ಟಿ ಆ್ಯಕ್ಟ್ ಅಂಡರಲ್ಲಿ. ಸೊ ಇನ್ ದಿಸ್ module 2 I will be explaining the definitions of various terms. So the name of the module 2 is taxable event under GST. See the first one, supply. As per section 7 subsection 1 supply includes anta helidre section 7 subsection 1 of GST Act ಅಲ್ಲಿ ಸಪ್ಲೈ ನ ಡಿಫೈನ್ ಮಾಡಿದ್ದಾರೆ ನೋಡಿ. ಜ್ಞಾಪಕ ಇಟ್ಕೊಳ್ಳಿ, ನಿಮಗೆಲ್ಲಾದರೂ ಸೆಕ್ಷನ್ ಜ್ಞಾಪಕ ಇದ್ರೆ ಮಾತ್ರ ಸರಿಯಾದ ಸೆಕ್ಷನ್ ಅನ್ನು ಸೆಮ್ ಎಕ್ಸಾಮ್ ಅಲ್ಲಿ ಬರೀರಿ. ಇಲ್ಲ ಅಂತ ಹೇಳಿದ್ರೆ ಡೋಂಟ್ ರೈಟ್ ದ ಸೆಕ್ಷನ್ ಅಟ್ ಆಲ್. ನೀವು ಸೆಕ್ಷನ್ ಬರಿಲ್ಲ ಅಂತ ಹೇಳಿದ್ರೆ ಮಾರ್ಕ್ಸ್ ಏನು ಕಟ್ ಆಗಲ್ಲ, ಬಟ್ ಸೆಕ್ಷನ್ ಬರೆಯೋದಿದ್ರೆ ರೈಟ್ ದ ಕರೆಕ್ಟ್ ಸೆಕ್ಷನ್. ಸೊ what is the meaning of supply or how the supply is defined under GST Act? See there, all forms of supply of goods or services or both such as ಅಂದ್ರೆ ಎಲ್ಲಾ ರೀತಿಯ ಗೂಡ್ಸ್ ಮತ್ತೆ ಸರ್ವಿಸಸ್ನ ಸಪ್ಲೈ ಏನಾಗುತ್ತೆ, ಸೊ ಅದನ್ನೆಲ್ಲದನ್ನೂ ಸಪ್ಲೈ ಅಂತ ಕರಿತೀವಿ. ಹೇಗೆ ಸಪ್ಲೈ ಆಗ್ಬೋದು ಗೂಡ್ಸ್ ಅಥವಾ ಸರ್ವಿಸಸ್ ಅಂತ ಹೇಳಿದ್ರೆ ಬೈ ವೇ ಆಫ್ ಸೇಲ್ ಮುಖಾಂತರ, ಟ್ರಾನ್ಸ್ಫರ್ ಮುಖಾಂತರ, ಬಾರ್ಟರ್ ಮುಖಾಂತರ. ಬಾರ್ಟರ್ ಅಂತ ಹೇಳಿದ್ರೆ ವಸ್ತುವಿಗೆ ವಸ್ತುನ ವಿನಿಮಯ ಮಾಡ್ಕೊಳೋದು. ಈಗ ನನಗೆ ಸಕ್ಕರೆ ಬೇಕು ಅಂತ ತಿಳ್ಕೊಳ್ಳಿ, ಶುಗರ್ ನನಗೆ ಬೇಕು. ನಿಮಗೆ ಚಿಲ್ಲಿ ಬೇಕು ಅಂತ ತಿಳ್ಕೊಳ್ಳಿ, ಹಸಿಮೆಣಸು ಬೇಕಾಗುತ್ತೆ, ಗ್ರೀನ್ ಚಿಲ್ಲಿ ಹಸಿಮೆಣಸು ಬೇಕು. ಸೊ ಅವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಹತ್ರ ಚಿಲ್ಲಿ ಇದ್ರೆ, ಗ್ರೀನ್ ಚಿಲ್ಲಿ ಇದ್ರೆ ನಾನು ನಿಮಗೆ ಕೊಡ್ತೀನಿ, ನಿಮ್ಮಿಂದ ನನಗೇನು ಬೇಕೋ ಆ ವಸ್ತು ಶುಗರ್ನ ಪಡ್ಕೊಳ್ತೀನಿ. ಸೊ ಇದನ್ನ ನಾವು ಬಾರ್ಟರ್ ಸಿಸ್ಟಮ್ ಅಂತ ಕರಿತೀವಿ. ಇವನ್ ಬಾರ್ಟರ್ ಮುಖಾಂತರ ಎಲ್ಲರೂ ಗೂಡ್ಸ್ನ ಅಥವಾ ಸರ್ವಿಸಸ್ನ ಸಪ್ಲೈ ಮಾಡ್ಕೊಂಡ್ರೆ ಅದನ್ನು ಕೂಡ ಸಪ್ಲೈ ಅಂತ ಕರಿತೀವಿ. ಎಕ್ಸ್ಚೇಂಜ್, ಲೈಸೆನ್ಸ್, ರೆಂಟಲ್, lease agreed to be made for a consideration by a person in the course or furtherance of business. ಅಂದರೆ ಎಲ್ಲರೂ ಲೀಸಿಗೆ ಪ್ರಾಪರ್ಟಿ ತಗೊಂಡ್ರೆ ಅಥವಾ ಗೂಡ್ಸ್ನ ಪಡ್ಕೊಂಡ್ರೆ ಸೊ ಅದನ್ನೆಲ್ಲದನ್ನೂ ಕೂಡ ನಾವೇನಂತ ಕರಿತೀವಿ ಅಂದರೆ ಸಪ್ಲೈ ಅಂತ ಕರಿತೀವಿ. ಸೊ ಫಾರ್ ವಾಟ್ ಪರ್ಪಸ್ ಇದೆಲ್ಲದು ಸೇಲ್ ಆಗಿರ್ಬೋದು, ಟ್ರಾನ್ಸ್ಫರ್ ಆಗಿರ್ಬೋದು, ಬಾರ್ಟರ್, ಎಕ್ಸ್ಚೇಂಜ್ ಇವೆಲ್ಲದೂ ಕೂಡ ಫಾರ್ ಎ ಕನ್ಸಿಡ್ರೇಷನ್ ಆಗಿರ್ಬೇಕಾಗುತ್ತೆ. ಕನ್ಸಿಡ್ರೇಷನ್ ಅಂತ ಹೇಳಿದ್ರೆ ಅಲ್ಲಿ ಹಣ ಪೇಮೆಂಟ್ ಆಗಿರ್ಬೇಕಾಗುತ್ತೆ, ಅದನ್ನ ಕನ್ಸಿಡರೇಷನ್ ಅಂತ ಕರಿತೀವಿ. ಮುಂದೆ ಕನ್ಸಿಡರೇಷನ್ ಮೀನಿಂಗ್ ಕೂಡ ನಾವು ನೋಡೋರಿದ್ದೀವಿ. ಬೈ ಎ ಪರ್ಸನ್ ಇನ್ ದ ಕೋರ್ಸ್ ಆರ್ ಫರ್ದರೆನ್ಸ್ ಆಫ್ ಬಿಸ್ನೆಸ್ ಅಂದರೆ ಬಿಸ್ನೆಸ್ ಮಾಡುವಾಗ ಗೂಡ್ಸ್ನ ಅಥವಾ ಸರ್ವಿಸಸ್ನ ಸಪ್ಲೈ ಮಾಡ್ಬೋದು, ಸೇಲ್ ಮುಖಾಂತರ ಅಥವಾ ಟ್ರಾನ್ಸ್ಫರ್ ಮುಖಾಂತರ, ಈ ರೀತಿ ಯಾವುದೇ ವೇಯಲ್ಲಿ ಮಾಡಿದ್ರು ಅದನ್ನ ಸಪ್ಲೈ ಅಂತ ಕರಿತೀವಿ. ಬಟ್ ಇಟ್ ಶುಡ್ ಬಿ ಮೇಡ್ ಫಾರ್ ಎ ಕನ್ಸಿಡರೇಷನ್ ಅಂದರೆ ಕನ್ಸಿಡರೇಷನ್ಗೆ ಪೇಮೆಂಟಿಗೋಸ್ಕರ ಈ ಗೂಡ್ಸ್ ಅಥವಾ ಸರ್ವಿಸಸ್ನ ಸಪ್ಲೈ ಆಗಿರ್ಬೇಕಾಗುತ್ತೆ. ಹಾಗೆ ಸೇಲ್ ಅನ್ನೋದು ಬರೀ ಆ ಪಾಯಿಂಟ್ ನಂಬರ್ 1 ಅಲ್ಲಿ ಮಾತ್ರ ಹೇಳಿರೋದು ಮಾತ್ರ ಸಪ್ಲೈ ಅಲ್ಲ, ಅದ್ರ ಜೊತೆಗೆ ಇನ್ನು ಕೆಲವೊಂದು ಆಕ್ಟಿವಿಟೀಸ್ನ ನಾವೇನಂತ ಕರಿತೀವಿ ಅಂದರೆ ಸಪ್ಲೈ ಅಂತ ಟ್ರೀಟ್ ಮಾಡ್ತೀವಿ. ಯಾವುದು ಅಂತ ಹೇಳಿದ್ರೆ ಇಂಪೋರ್ಟ್ ಆಫ್ ಸರ್ವಿಸಸ್ ಮೇಡ್ ಫಾರ್ ಎ ಕನ್ಸಿಡರೇಷನ್ ಬೈ ಎ ಪರ್ಸನ್ ಇನ್ ದ ಕೋರ್ಸ್ ಆರ್ ಫರ್ದರೆನ್ಸ್ ಆಫ್ ಬಿಸ್ನೆಸಸ್ ಆರ್ ಬಿಸ್ನೆಸ್. ಅಂದರೆ ಸರ್ವಿಸಸ್ನ ಇಂಪೋರ್ಟ್ ಮಾಡ್ಕೊಂಡ್ರೆ ಅಥವಾ ಇಲ್ಲಿ ಬರೀ ಸರ್ವಿಸಸ್ ಅಂತ ಹೇಳಿದರೆ ಇಟ್ ಇಸ್ ನಾಟ್ ಜಸ್ಟ್ ಸರ್ವಿಸ್, ಇಟ್ ಇನ್ಕ್ಲೂಡ್ಸ್ ಗೂಡ್ಸ್ ಆಲ್ಸೋ. ಈಗೆಲ್ಲಾದರೂ ಗೂಡ್ಸ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾನೆ, ಸರ್ವಿಸಸ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಸೊ ಅದನ್ನು ಕೂಡ ಸಪ್ಲೈ ಅಂತ ಟ್ರೀಟ್ ಮಾಡ್ತೀವಿ. ಇಂಪೋರ್ಟ್ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದ ಬಾರ್ಡ್ರಿಗೆಲ್ಲ ಅಥವಾ ಇಂಡಿಯಾದೊಳಗೆಲ್ಲ ಗೂಡ್ಸ್ ಅಥವಾ ಸರ್ವಿಸಸ್ನ ನಾವೆಲ್ಲಾದರೂ ಪಡ್ಕೊಂಡಿದ್ದೆ ಆದರೆ ಅದನ್ನು ಕೂಡ ನಾವು ಸಪ್ಲೈ ಅಂತ ಟ್ರೀಟ್ ಮಾಡ್ತೀವಿ. ಹಾಗೆ ದ ಆಕ್ಟಿವಿಟಿ ಸ್ಪೆಸಿಫೈಡ್ ಇನ್ ಸ್ಕೆಡ್ಯೂಲ್ 1 ಅಥವಾ ಶೆಡ್ಯೂಲ್ 1 ಅಂತ ಕರಿತೀವಿ. ಸ್ಕೆಡ್ಯೂಲ್ 1 ಅಂತ ಹೇಳ್ಬಿಟ್ಟೆ ಅದರಲ್ಲಿ ಯಾವುದೆಲ್ಲ ಆಕ್ಟಿವಿಟೀಸ್ನ ಹೇಳ್ಯಾರೆ ಅದು ಕೂಡ ಸಪ್ಲೈ. ಹಾಗೆ ಆಕ್ಟಿವಿಟೀಸ್ ರಿಲೇಟಿಂಗ್ ಟು ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆಸ್ ರೆಫರ್ಡ್ ಇನ್ ಸ್ಕೆಡ್ಯೂಲ್ 2. ಸ್ಕೆಡ್ಯೂಲ್ 2 ಅಂತ ಇದೆ. ಒನ್ಸ್ ಅಗೇನ್ ಅಂಡರ್ ಜಿ ಎಸ್ ಟಿ ಆಕ್ಟ್ ಅಂಡರ್ಲಿ ನಿಮಗೆ ಸ್ಕೆಡ್ಯೂಲ್ 1, ಸ್ಕೆಡ್ಯೂಲ್ 2 ಹೀಗೆಲ್ಲ ಬರುತ್ತೆ. ಸೊ ಸ್ಕೆಡ್ಯೂಲ್ 2 ಅಲ್ಲಿ ಹೇಳಿರುವಂತಹ ಯಾವುದೇ ಆಕ್ಟಿವಿಟೀಸ್ ಇನ್ವಾಲ್ವಿಂಗ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್, ಗೂಡ್ಸ್ನ ಸಪ್ಲೈ ಮಾಡುವಂತಹ ಆಕ್ಟಿವಿಟಿ ಆಗಿರ್ಬೋದು, ಸರ್ವಿಸಸ್ನ ಸಪ್ಲೈ ಮಾಡೋ ಆಕ್ಟಿವಿಟಿ ಆಗಿರ್ಬೋದು, ಅಥವಾ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎರಡೂ ಸಪ್ಲೈ ಮಾಡೋ ಆಕ್ಟಿವಿಟಿ ಆಗಿರ್ಬೋದು, ಅದು ಸ್ಕೆಡ್ಯೂಲ್ 2 ಅಲ್ಲಿ ಯಾವ ಆಕ್ಟಿವಿಟೀಸ್ ಹೇಳ್ಯಾರೆ ಅದನ್ನೆಲ್ಲದನ್ನೂ ಸಪ್ಲೈ ಅಂತ ಕರೀತೀವಿ. ಸೊ ಇದಿಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಹಾಗೆ ಕೈಂಡ್ಸ್ ಆರ್ ಟೈಪ್ಸ್ ಆಫ್ ಸಪ್ಲೈ ನೋಡಿ, ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ನಾನು ನಿಮ್ಮ ಹತ್ರ ಐ ಹ್ಯಾವ್ ಶೇರ್ ದ ನೋಟ್ಸ್ ವಿತ್ ಯು. ಯೂನಿಟ್ 1 ಇಂದು ನಾನು ಶೇರ್ ಮಾಡಿ ನೋಟ್ಸ್ನ, ಹಾಗೆ ಯೂನಿಟ್ 2ದು ನಾನು
ಐ ಶೇರ್ ದ ನೋಟ್ಸ್. ಈಗ ಪ್ರತಿಯೊಂದು ಟಾಪಿಕ್ ಎದುರುಗಡೆ ನಾನು ಐ ಹ್ಯಾವ್ ಪುಟ್ ದ ಮಾರ್ಕ್ಸ್ 2 ಮಾರ್ಕ್ಸ್ 8 ಮಾರ್ಕ್ಸ್ ಈ ರೀತಿ. ಸೊ ಅದರ ಅರ್ಥ ಅದು ಆ ಸೆಕ್ಷನ್ ಅಥವಾ ಆ ಸೆಕ್ಷನ್ 2 ಮಾರ್ಕ್ಸ್ ಅಂತ ಹೇಳಿದ್ರೆ ಸೆಕ್ಷನ್ ಎಗೆ ಬರುವಂಥ ಕ್ವಶನ್. ಸೊ ಸೆಕ್ಷನ್ ಬಿಗೆ ಯಾವುದು ಕ್ವಶನ್. ಸೊ ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕಂದ್ರೆ ಯಾವ ಟಾಪಿಕ್ ಎದುರುಗಡೆ ನಾನು ಏನು ಮಾರ್ಕ್ಸ್ ಹಾಕಿನಲ್ಲ ಸೊ ಅದನ್ನ ಓದ್ಕೊಂಡ್ರೆ ಸಾಕು. ಸೊ ಕೈಂಡ್ಸ್ ಆರ್ ಟೈಪ್ಸ್ ಆಫ್ ಸಪ್ಲೈ 8 ಮಾರ್ಕ್ಸಿಗೆ ಬರುವಂಥ ಕ್ವಶನ್, ದಟ್ ಇಸ್ ಸೆಕ್ಷನ್ ಬಿಗೆ ಬರುವಂಥದ್ದು. ಸೊ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಆಗಿ BBAಗೆ GST ಇಂಟ್ರೊಡ್ಯೂಸ್ ಆಗಿ 2 years ಆಯಿತು, ನಿಮ್ಮದು 3rd year. ಈಗ 2 years ಇಂದ ಕೂಡ ಅಂದರೆ 2019 ಆಸ್ ವೆಲ್ ಆಸ್ 2020 2 ವರ್ಷ ಕೂಡ ಸೆಕ್ಷನ್ ಬಿಗೆ ಈ ಕ್ವಶನ್ ಬಂದಿದೆ. ಯಾವ ಕ್ವಶನ್ ಅಂದರೆ ಕೈಂಡ್ಸ್ ಆರ್ ಟೈಪ್ಸ್ ಆಫ್ ಸಪ್ಲೈ. ಸೊ 8 ಮಾರ್ಕ್ಸಿಗೆ ಬರುವಂತಹ ಕ್ವಶನ್ ಬಂದಿದೆ ಕೂಡ 2 ವರ್ಷನೂ. ಸೊ ನಿಮಗೂ ಬರೋ ಸಾಧ್ಯತೆ ಇದೆ. ಆಸ್ ಪರ್ ದ ಪ್ರೊವಿಷನ್ಸ್ ಆಫ್ GST, ಸಪ್ಲೈ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 4 types. ದಟ್ ಇಸ್ ಸಪ್ಲೈನ 4 ರೀತಿಯಾಗಿ ನಾವು ವಿಂಗಡಿಸ್ಬೋದು. ಯಾವುದು ಅಂತ ಹೇಳಿದ್ರೆ ಬೇಸ್ಡ್ ಆನ್ ಲೊಕೇಶನ್ ಆಫ್ ಸಪ್ಲೈ, ಬೇಸ್ಡ್ ಆನ್ ಕಾಂಬಿನೇಷನ್, ಬೇಸ್ಡ್ ಆನ್ ರಿಸಿಪಿಯೆಂಟ್, ಬೇಸ್ಡ್ ಆನ್ ಟ್ಯಾಕ್ಸ್ ಟ್ರೀಟ್ಮೆಂಟ್. ನೋಡಿ ಸಪ್ಲೈನ 4 ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ಬೋದು. ಬೇಸ್ಡ್ ಆನ್ ಲೊಕೇಶನ್ ಆಫ್ ಸಪ್ಲೈ, ಬೇಸ್ಡ್ ಆನ್ ಕಾಂಬಿನೇಷನ್, ಬೇಸ್ಡ್ ಆನ್ ರಿಸಿಪಿಯೆಂಟ್, ಬೇಸ್ಡ್ ಆನ್ ಟ್ಯಾಕ್ಸ್ ಟ್ರೀಟ್ಮೆಂಟ್. ಸೊ ಇಂಡಿವಿಜುವಲ್ ಆಗಿ ನಾವು ಒಂದೊಂದೇ ನೋಡ್ತಾ ಹೋಗುವ. ಬೇಸ್ಡ್ ಆನ್ ಲೊಕೇಶನ್ ಆಫ್ ಸಪ್ಲೈ ಅಂದರೆ ಸಪ್ಲೈಯ ಲೊಕೇಶನ್ ಬೇಸ್ ಮೇಲೆ, ಅಂದರೆ ಯಾವ ಪ್ಲೇಸಿಗೆ ಸಪ್ಲೈ ಆಯಿತು ಸೊ ಅದರ ಬೇಸ್ ಮೇಲೆ ನಾವು ಹೇಗೆ ಸಪ್ಲೈನ ನಾವು ಕ್ಲಾಸಿಫೈ ಮಾಡಬಹುದು ಅಂತ ಹೇಳ್ಬಿಟ್ಟು. ಸೊ ಬೇಸ್ಡ್ ಆನ್ ಲೊಕೇಶನ್ ಆಫ್ ಸಪ್ಲೈ, ದ ಫಸ್ಟ್ ಟೈಪ್ ಇಸ್ ಇಂಟ್ರಾಸ್ಟೇಟ್ ಸಪ್ಲೈ. ನೋಡಿ ಇದು ಕೂಡ 2 ಮಾರ್ಕ್ಸ್ಗೆ ಬರುವಂತಹ ಕ್ವಶನ್, ಇಂಟ್ರಾಸ್ಟೇಟ್ ಸಪ್ಲೈ. ಸೊ ವಾಟ್ ಇಂಟ್ರಾಸ್ಟೇಟ್ ಸಪ್ಲೈ ಮೀನ್ಸ್? Intrastate supply refers to the supply of goods or and services where the location of the supplier and place of supply are in the same state or the same union territory. Nodi, in India we have 28 states and 8 union territories. Jammu and Kashmir na ಈಗ ನಾವು ಏನಂತ ಟ್ರೀಟ್ ಮಾಡ್ತೀವಿ ಅಂದರೆ ಯೂನಿಯನ್ ಟೆರಿಟರಿ ಅಂತ ಟ್ರೀಟ್ ಮಾಡ್ತೀವಿ. ಹಾಗೆ 8 ಯೂನಿಯನ್ ಟೆರಿಟರೀಸ್ ಇದೆ. ಇಂಟ್ರಾಸ್ಟೇಟ್ ಸಪ್ಲೈ ಅಂದರೆ ಯಾವುದು ಅಂತ ಹೇಳಿದ್ರೆ if both the buyer and seller are in the same state, ಅಂದರೆ ಲೊಕೇಶನ್ ಆಫ್ ದ ಸಪ್ಲೈಯರ್, ಲೊಕೇಶನ್ ಆಫ್ ದ ಸಪ್ಲೈಯರ್ ಅಂದರೆ ಯಾರು ಸಪ್ಲೈ ಮಾಡ್ತಾ ಇದ್ದಾನಲ್ಲ ಅವನ ಲೊಕೇಶನ್, ಹಾಗೆ ಪ್ಲೇಸ್ ಆಫ್ ಸಪ್ಲೈ ಯಾವ ಪ್ಲೇಸಿಗೆ ಸಪ್ಲೈ ಮಾಡ್ತಾ ಇದ್ದಾನೆ ಆ ಪ್ಲೇಸ್, ಈ ಎರಡೂ ಸೆಲ್ಲರ್ ಆಗಿರ್ಬೋದು. ಅಂದರೆ ಲೊಕೇಶನ್ ಆಫ್ ದ ಸಪ್ಲೈಯರ್ ಅಂದರೆ ಸೆಲ್ಲರ್, ಪ್ಲೇಸ್ ಆಫ್ ಸಪ್ಲೈ ಅಂತ ಹೇಳಿದ್ರೆ ಯಾರ ಪ್ಲೇಸ್ ಬಗ್ಗೆ ನಾವು ಮಾತಾಡ್ತೀವಿ ಅಂದರೆ ಬೈಯರ್. ಸೆಲ್ಲರ್ ಆ್ಯಂಡ್ ಬೈಯರ್ ಇಬ್ಬರು ಕೂಡ ಒಂದೇ ಸ್ಟೇಟ್ನವ್ರು ಆಗಿದ್ದರೆ, ಈಗ ಕಾರ್ಕಳ ಡೀಲರ್ ಮಂಗಳೂರು ಡೀಲರಿಂದ ಪರ್ಚೇಸ್ ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ಕಾರ್ಕಳ ಡೀಲರ್ ಇಸ್ ಪರ್ಚೇಸಿಂಗ್ ಫ್ರಮ್ ಮ್ಯಾಂಗ್ಳೂರ್ ಡೀಲರ್. ಸೊ ಮ್ಯಾಂಗ್ಳೂರ್ ಡೀಲರ್ ಇಸ್ ದ ಸೆಲ್ಲರ್, ಕಾರ್ಕಳ ಡೀಲರ್ ಏನಾಗ್ತಾನೆ ಅಂದರೆ ಬೈಯರ್ ಆಗ್ತಾನೆ. ಈಗ ಬೈಯರ್ ಮತ್ತು ಸೆಲ್ಲರ್ ಮ್ಯಾಂಗ್ಳೂರಲ್ಲಿದ್ದಾನೆ, ಬೈಯಿಂಗ್ ಡೀಲರ್ ಇಸ್ ಇನ್ ಕಾರ್ಕಳ. ಈಗ ಇಬ್ರು ಕೂಡ ಒಂದೇ ಸ್ಟೇಟ್ ಅವ್ರು ಆದರೆ ಸೊ ಆ ಟ್ರಾನ್ಸಾಕ್ಷನ್ ಆ ರೀತಿಯ ಸಪ್ಲೈನ ಏನಂತ ಕರಿತೀವಿ ಅಂದರೆ ಇಂಟ್ರಾಸ್ಟೇಟ್ ಸಪ್ಲೈ ಅಂತ ಹೇಳ್ತೀವಿ. ಅಂದರೆ ಒಂದೇ ರಾಜ್ಯದೊಳಗೆ, ಒಂದು ರಾಜ್ಯದೊಳಗೆ ಸಪ್ಲೈ ಆಯಿತು ಅಂತ ಹೇಳಿದ್ರೆ ಅದನ್ನ ಇಂಟ್ರಾಸ್ಟೇಟ್ ಸಪ್ಲೈ. ಅದೇ ರೀತಿ ಯೂನಿಯನ್ ಟೆರಿಟರಿ ಒಳಗಾದರೆ, ಈಗ ಯೂನಿಯನ್ ಟೆರಿಟರೀಸ್ ಯಾವ್ದು ಅಂತ ಅಂಡಮಾನ್ ಆ್ಯಂಡ್ ನಿಕೋಬಾರ್, ಲಕ್ಷದ್ವೀಪ್, ಡಾಮನ್ ಆ್ಯಂಡ್ ಡ್ಯೂ, ಚಂಡೀಗಢ. ಸೊ ಇವೆಲ್ಲ ಯೂನಿಯನ್ ಟೆರಿಟರೀಸ್. ಈಗ ಡಾಮನ್ ಆ್ಯಂಡ್ ಡ್ಯೂ ಅಲ್ಲೆಲ್ಲಾದರೂ ಡಾಮನ್ ಆ್ಯಂಡ್ ಡ್ಯೂ ಪ್ರದೇಶದಲ್ಲೆಲ್ಲಾದರೂ ಸಪ್ಲೈ ಆಗಿದ್ದೆ ಆದರೆ ಬೈಯರ್ ಮತ್ತು ಸೆಲ್ಲರ್ ಇಬ್ಬರು ಡಾಮನ್ ಆ್ಯಂಡ್ ಡ್ಯೂ ಪ್ರದೇಶದವರು ಅಂತ ಆದರೆ, ಡಾಮನ್ ಆ್ಯಂಡ್ ಡ್ಯೂ ಇಸ್ ನಾಟ್ ಎ ಸ್ಟೇಟ್, ಇಟ್ ಈಸ್ ಯೂನಿಯನ್ ಟೆರಿಟರಿ. ಅವಾಗ ಅದು ಯೂನಿಯನ್ ಟೆರಿಟರಿ ಒಳಗೆ ಆ ಸಪ್ಲೈ ಆಗಿದೆ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಅದು ಕೂಡ ಇಂಟ್ರಾಸ್ಟೇಟ್ ಸಪ್ಲೈ. ಹಾಗೆ ಈಗೆಲ್ಲಾದರೂ ಲಕ್ಷದ್ವೀಪ್ ಒಳಗೆಲ್ಲ ಸಪ್ಲೈ ಆಯಿತು ಅಂದರೆ ಬೈಯರ್ ಆ್ಯಂಡ್ ಸೆಲ್ಲರ್ ಇಬ್ಬರು ಕೂಡ ಲಕ್ಷದ್ವೀಪದಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ಅದು ಒನ್ಸ್ ಅಗೇನ್ ಸ್ಟೇಟ್ ಅಲ್ಲ, ಯೂನಿಯನ್ ಟೆರಿಟರಿ. ಈವನ್ ವಿದಿನ್ ಯೂನಿಯನ್ ಟೆರಿಟರಿ ಸಪ್ಲೈ ಆದರೂ ಕೂಡ ಇಂಟ್ರಾಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ಹಾಗೆ ನೆಕ್ಸ್ಟ್ ಇಸ್ ಇಂಟರ್ಸ್ಟೇಟ್ ಸಪ್ಲೈ. ಇದು ಕೂಡ 2 ಮಾರ್ಕ್ಸ್ಗೆ ಬರುವಂಥ ಕ್ವಶನ್. ಸೊ ವಾಟ್ ಈಸ್ ಇಂಟರ್ಸ್ಟೇಟ್ ಸಪ್ಲೈ? ಇಂಟರ್ಸ್ಟೇಟ್ ಸಪ್ಲೈ ರೆಫರ್ಸ್ ಟು ದ ಸಪ್ಲೈ ಆಫ್ ಗೂಡ್ಸ್ ಆರ್ ಆ್ಯಂಡ್ ಸರ್ವಿಸಸ್ ವೇರ್ ದ ಲೊಕೇಶನ್ ಆಫ್ ದ ಸಪ್ಲೈ ಆ್ಯಂಡ್ ಪ್ಲೇಸ್ ಆಫ್ ಸಪ್ಲೈ ಆರ್ ಈದರ್ ಇನ್. ಅಂದರೆ ಇಂಟರ್ಸ್ಟೇಟ್ ಸಪ್ಲೈಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗೂಡ್ಸ್ ಸಪ್ಲೈ ಮಾಡ್ಬೋದು, ಸರ್ವಿಸಸ್ ಸಪ್ಲೈ ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದ ಲೊಕೇಶನ್ ಆಫ್ ದ ಸಪ್ಲೈಯರ್ ಆ್ಯಂಡ್ ಪ್ಲೇಸ್ ಆಫ್ ಸಪ್ಲೈ, ಅಂದರೆ ಸೆಲ್ಲರ್ನ ಪ್ಲೇಸ್ ಹಾಗೆ ಬೈಯರ್ನ ಪ್ಲೇಸ್ ಎಲ್ಲಿ ಇರ್ಬೋದು ಅಂತ ಹೇಳಿದ್ರೆ 2 ಡಿಫ್ರೆಂಟ್ ಸ್ಟೇಟ್ಸ್. ಅಂದರೆ ಸೆಲ್ಲರ್ ಒಂದು ರಾಜ್ಯದಲ್ಲಿ ಇರ್ಬೋದು, ಬೈಯರ್ ಇನ್ನೊಂದು ರಾಜ್ಯದಲ್ಲಿ ಇರ್ಬೋದು. ಈಗ ಕರ್ನಾಟಕ ಡೀಲರ್ ಸೆಲ್ಸ್ ಗೂಡ್ಸ್ ಟು ಮಹಾರಾಷ್ಟ್ರ ಡೀಲರ್, ಕರ್ನಾಟಕ ಡೀಲರ್ ಸೆಲ್ಸ್ ಗೂಡ್ಸ್ ಟು ಮಹಾರಾಷ್ಟ್ರ ಡೀಲರ್. ಈಗ ಸೆಲ್ಲರ್ ಯಾರಂದ್ರೆ ಕರ್ನಾಟಕ ಡೀಲರ್,
ಬೈಯರ್ ಯಾರು ಅಂದರೆ ಮಹಾರಾಷ್ಟ್ರ ಡೀಲರ್. ಈಗ ನೋಡಿ ಇಬ್ಬರು ಕೂಡ ಬೇರೆ ಬೇರೆ ರಾಜ್ಯದವರು, 2 ಡಿಫ್ರೆಂಟ್ ಸ್ಟೇಟ್ಸ್. ಅಂದರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆಲ್ಲ ಸಪ್ಲೈ ಮಾಡಿದ್ರೆ ಅದನ್ನ ಇಂಟರ್ಸ್ಟೇಟ್ ಸಪ್ಲೈ ಅಂತ ಕರಿತೀವಿ. 2 ಡಿಫ್ರೆಂಟ್ ಯೂನಿಯನ್ ಟೆರಿಟರೀಸ್. ನೋಡಿ ಲಕ್ಷದ್ವೀಪದಿಂದ ಎಲ್ಲಾದರೂ ಅಂಡಮಾನ್ ಆ್ಯಂಡ್ ನಿಕೋಬಾರಿಗೆಲ್ಲ ಸಪ್ಲೈ ಮಾಡಿದ್ದೆ ಆದರೆ ಸೆಲ್ಲರ್ ಈಸ್ ಇನ್ ಲಕ್ಷದ್ವೀಪ್ ಆ್ಯಂಡ್ ಬೈಯರ್ ಈಸ್ ಇನ್ ಅಂಡಮಾನ್ ಆ್ಯಂಡ್ ನಿಕೋಬಾರ್. ಸೊ ಇದು ಕೂಡ ಒಂದು ಯೂನಿಯನ್ ಟೆರಿಟರಿಯಿಂದ ಇನ್ನೊಂದು ಯೂನಿಯನ್ ಟೆರಿಟರಿಗೆ ಸಪ್ಲೈ ಮಾಡಿರುವಂಥದ್ದು. ಈವನ್ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಂಟರ್ಸ್ಟೇಟ್ ಸಪ್ಲೈ. ಎ ಸ್ಟೇಟ್ ಆ್ಯಂಡ್ ಎ ಯೂನಿಯನ್ ಟೆರಿಟರಿ ಅಂದರೆ ಒಂದು ರಾಜ್ಯದಿಂದ ಇನ್ನೊಂದು ಯೂನಿಯನ್ ಟೆರಿಟರಿಗೆಲ್ಲ ಸಪ್ಲೈ ಮಾಡಿದ್ರೆ ಅದು ಕೂಡ ಇಂಟರ್ಸ್ಟೇಟ್ ಸಪ್ಲೈ. ದಟ್ ಈಸ್ ಈಗೆಲ್ಲರೂ ಕರ್ನಾಟಕದಿಂದ ನಾವೆಲ್ಲಾದರೂ ಚಂಡೀಗಢಿಗೆಲ್ಲಾದರೂ ಸಪ್ಲೈ ಮಾಡಿದ್ದೆ ಆದರೆ ಚಂಡೀಗಢ ಈಸ್ ಎ ಯೂನಿಯನ್ ಟೆರಿಟರಿ, ಅಥವಾ ನಾವೆಲ್ಲಾದರೂ ಡಾಮನ್ ಆ್ಯಂಡ್ ಡ್ಯೂಗೆಲ್ಲ ಸಪ್ಲೈ ಮಾಡಿದ್ದೆ ಆದರೆ ಸೊ ಅವಾಗ ಕರ್ನಾಟಕದಿಂದ ಡಾಮನ್ ಆ್ಯಂಡ್ ಡ್ಯೂಗೆ ಸಪ್ಲೈ ಮಾಡಿದ್ರೆ ಡಾಮನ್ ಆ್ಯಂಡ್ ಡ್ಯೂ ಇಸ್ ನಾಟ್ ಎ ಸ್ಟೇಟ್, ಇಟ್ ಇಸ್ ಎ ಯೂನಿಯನ್ ಟೆರಿಟರಿ. ಅಲ್ಲಿಗೆ ಒಂದು ರಾಜ್ಯದಿಂದ ಇನ್ನೊಂದು ಯೂನಿಯನ್ ಟೆರಿಟರಿಗೆ ಸಪ್ಲೈ ಮಾಡಿರುವಂಥದ್ದು ಅದನ್ನ ನಾವೇನಂತ ಕರಿತೀವಿ ಅಂದರೆ ಇಂಟರ್ಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ಹಾಗೆ ಟೆರಿಟೋರಿಯಲ್ ವಾಟರ್ಸ್ ಅಂತ ಹೇಳಿದ್ರೆ ಈಗ ಪ್ರತಿಯೊಂದು ದೇಶಕ್ಕೆ ಅದರದ್ದೇ ಆದ ಒಂದು ಈಗ ಸಮುದ್ರದ ಬೌಂಡ್ರಿ ಇರುತ್ತೆ ಸ್ಟೂಡೆಂಟ್ಸ್. ಅಂದರೆ ಏನು ನಾವು ಕರಿತೀವಿ ಅಂದರೆ ನೀರಿನ ಬೌಂಡ್ರಿ ಇರುತ್ತೆ. ಇಂಡಿಯಾಕ್ಕೆ ಕೂಡ ಟೆರಿಟೋರಿಯಲ್ ವಾಟರ್ಸ್ ಇರುತ್ತೆ. ಅಂದರೆ ಟೆರಿಟೋರಿಯಲ್ ವಾಟರ್ಸ್ ಅಂತ ಹೇಳಿದ್ರೆ ಆ ದೇಶಕ್ಕೆ ಸಂಬಂಧಪಟ್ಟಿರುವಂತಹ ಈಗ ಏನು ಸಮುದ್ರದ್ದು ಬೌಂಡ್ರಿ, ಹೇಗೆ ನಮಗೆ ಲ್ಯಾಂಡಲ್ಲಿ ಹೇಗೆ ಬೌಂಡ್ರಿ ಇದೆ ಅದರಲ್ಲೂ ಕೂಡ ಈವನ್ ಓಷನಲ್ಲಿ ಕೂಡ ನಮಗೆ ಬೌಂಡ್ರಿ ಇರುತ್ತೆ. ಆ ಬೌಂಡ್ರಿ ಬಿಟ್ಟು ನಾವು ಹೊರಗೆ ಹೋಗೋ ಹಾಗಿಲ್ಲ, ಆ ಬೌಂಡ್ರಿ ಒಳಗೆ ನಾವು ಇರಬೇಕಾಗುತ್ತೆ. ಯಾವುದೇ ಶಿಪ್, ಈಗ ಇಂಡಿಯನ್ ಶಿಪ್ ಆಗಿರ್ಬೋದು, ಬೇರೊಂದು ಈಗ ದೇಶದ ಎಲ್ಲರೂ ಟೆರಿಟೋರಿಯಲ್ ವಾಟರ್ಸಿಗೆ ಹೋಗಿದ್ದೆ ಆದರೆ ಒನ್ಸ್ ಅಗೇನ್ ಅದು ಕ್ರೈಮ್ ಆಗುತ್ತೆ ಸ್ಟೂಡೆಂಟ್ಸ್. ಹಾಗೆ ಟೆರಿಟೋರಿಯಲ್ ವಾಟರ್ಸ್ ಅಂದರೆ ಏನು ಅಂತ ನಾವು ನೋಡಬೇಕಾಗುತ್ತೆ. ವೇರ್ ದ ಲೊಕೇಶನ್ ಆಫ್ ದ ಸಪ್ಲೈಯರ್ ಈಸ್ ಇನ್ ದ ಟೆರಿಟೋರಿಯಲ್ ವಾಟರ್ಸ್ ಅಂತ ಹೇಳಿದ್ರೆ ಈಗ ಒಬ್ಬ ಕರ್ನಾಟಕ ಡೀಲರ್ ಆದವನು, ಸೇ ಫಾರ್ ಎಕ್ಸಾಂಪಲ್ ಎಲ್ಲಾದರೂ ಅವನು ಮಂಗಳೂರು ಬಂದರಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ. ಅಂದರೆ ಕರ್ನಾಟಕ ಡೀಲರ್ ಆದವನು ಅವನು ಮಂಗಳೂರು ಪೋರ್ಟಲ್ಲಿದ್ದಾನೆ, ಬಂದರಲ್ಲಿದ್ದಾನೆ. ಅವನು ಶಿಪ್ ಬಂದಿದೆ, ಕರ್ನಾಟಕ ಡೀಲರ್ದು ಶಿಪ್ ಬಂದಿದೆ. ಈಗ ಅಲ್ಲಿಗೆಲ್ಲಾದರೂ ಸಪ್ಲೈ ಮಾಡಿದ್ದೆ ಆದರೆ ಈಗ ಶಿಪ್ ಲ್ಯಾಂಡರ್ ಇರಲ್ಲ ಸ್ಟೂಡೆಂಟ್ಸ್, ಅದು ಎಲ್ಲಿರುತ್ತೆ? ಸಮುದ್ರದಲ್ಲಿ ಇರುತ್ತೆ, ಅಥವಾ ನಿಮ್ಮ ಓಷನಲ್ಲಿರುತ್ತೆ, ಸಿಯಲ್ಲಿ ಇರುತ್ತೆ. ಈಗ ಆ ರೀತಿ ಎಲ್ಲಾದರೂ ಟೆರಿಟೋರಿಯಲ್ ವಾಟರ್ಸಿಗೆ ಎಲ್ಲರೂ ಸಪ್ಲೈ ಮಾಡಿದ್ದೆ ಆದರೆ ಈಗ ಯಾರು ಸೆಲ್ಲರ್ ಇದ್ದಾನೆ, ಸೆಲ್ಲರ್ ಎಲ್ಲರೂ ಟೆರಿಟೋರಿಯಲ್ ವಾಟರ್ಸಲ್ಲಿ ಇದ್ದಾರೆ. ಟೆರಿಟೋರಿಯಲ್ ವಾಟರ್ಸ್ ಅಂತ ಹೇಳಿದ್ರೆ ಯಾವುದೋ ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟಲ್ಲಿ ಶಿಪ್ ಅಥವಾ ಬೋಟ್ ಆ ರೀತಿಯಾದ ಎಲ್ಲಾದರೂ ಸೆಲ್ಲರ್ ಅದರಲ್ಲೆಲ್ಲರೂ ಇದ್ದಿದ್ದೆ ಆದರೆ ಸೊ ಅದನ್ನ ಟೆರಿಟೋರಿಯಲ್ ವಾಟರ್ಸ್ ಅಂತ ಕರಿತೀವಿ. ಬಟ್ ದ ಪ್ಲೇಸ್ ಆಫ್ ಸಪ್ಲೈ ಈಸ್ ಇನ್ ದ ಟೆರಿಟೋರಿಯಲ್ ವಾಟರ್ಸ್. ಅಂದರೆ ಬೈಯರ್ ಎಲ್ಲಾದರೂ ಸೆಲ್ಲರ್ ಕಾರ್ಕಳದಲ್ಲಿದ್ದಾನೆ, ಬೈಯರ್ ಅವ್ನು ಟೆರಿಟೋರಿಯಲ್ ವಾಟರ್ಸಲ್ಲಿ ಇದ್ದರೆ ಅಂದರೆ ಮಂಗಳೂರು ಯಾವುದೋ ಒಂದು 15 ನಾಟಿಕಲ್ ಮೈಲ್ಸ್ ಅಂತ ಕರಿತೀವಿ. ನಾವು ಅಲ್ಲಿ ಕಿಲೋಮೀಟರ್ ಬಗ್ಗೆ ಮಾತಾಡೋದು, ನಾಟಿಕಲ್ ಮೈಲ್ಸ್ ಸಮುದ್ರದಲ್ಲಿ. ಈಗ ಅವನೆಲ್ಲೋ ಸಮುದ್ರದಲ್ಲೆಲ್ಲೋ ಇದ್ದಾನೆ ಅಂತ ಆದರೆ ಬೈಯರ್, ಅದನ್ನು ಕೂಡ ನಾವೇನಂತ ಕರಿತೀವಿ ಅಂದರೆ ಪ್ಲೇಸ್ ಆಫ್ ಸಪ್ಲೈ ಇನ್ ದ ಟೆರಿಟೋರಿಯಲ್ ವಾಟರ್ಸ್ ಅಂತ ಕರಿತೀವಿ. ದ ಪ್ಲೇಸ್ ಆಫ್ ಸಪ್ಲೈ ವಿಲ್ ಬಿ ದ ನಿಯರೆಸ್ಟ್ ಕೋಸ್ಟಲ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ. ಈಗ ಏನಾಗುತ್ತೆ, ಅವ್ನು ಸಮುದ್ರದಲ್ಲಿ ಇರ್ತಾನೆ ಅಂತ ತಿಳ್ಕೊಳ್ಳಿ. ಈಗ ಸಮುದ್ರದಲ್ಲಿ ಅಲ್ಲಿ ಆ ಸಮುದ್ರಕ್ಕೆ ಯಾವುದೇ ರೀತಿಯಾದ ಹೆಸರಿರಲ್ಲ. ನಾಟಿಕಲ್ ಮೈಲ್ಸಲ್ಲಿ ಈಗ ಹೇಗೆ ನಾವು 1 ಕಿಲೋಮೀಟರ್ 2 ಕಿಲೋಮೀಟರ್ ಅಂತ ನಾವು ರೋಡ್ವೇಸಲ್ಲಿ ನಾವು ಹೇಗೆ ಆ ರೋಡಿನ ಮೆಷರ್ಮೆಂಟ್ ಹೇಳ್ತೀವಿ, ಹಾಗೆ ಸಮುದ್ರದಲ್ಲಿ ಅದರ ಮೆಷರ್ಮೆಂಟ್ ಹೇಗೆ ಅಂದರೆ ನಾಟಿಕಲ್ ಮೈಲ್ಸ್. ಒಂದು ಶಿಪ್ಪು ಹೇಗೆ ತನ್ನ ಈಗ ದೂರನ ಹೇಗೆ ಮೆಷರ್ ಮಾಡುತ್ತೆ, ಡಿಸ್ಟೆನ್ಸ್ ಹೇಗೆ ಮೆಷರ್ ಮಾಡುತ್ತೆ ಅಂದರೆ ನಾಟಿಕಲ್ ಮೈಲ್ಸ್ ಬೇಸ್ ಮೇಲೆ. ಈಗ ಸಮುದ್ರದಲ್ಲೆಲ್ಲಾರು ಇದ್ದಿದ್ದೆ ಆದರೆ ಈಗ ಸೆಲ್ಲರ್ ಆಗಿರ್ಬೋದು, ಬೈಯರ್ ಸಮುದ್ರದಲ್ಲಿ ಇದ್ದಿದ್ದೆ ಆದರೆ ಅವನಿಗೆ ಪ್ಲೇಸ್ ಆಫ್ ಸಪ್ಲೈ ಅಂದರೆ ಈ ಪ್ಲೇಸ್ ಆಫ್ ಸಪ್ಲೈ ಯಾವುದಾಗಿರುತ್ತೆ ಅಂದರೆ ನಿಯರೆಸ್ಟ್ ಕೋಸ್ಟಲ್ ಸ್ಟೇಟ್, ಯಾವುದು ಆ ಸಮುದ್ರದಿಂದ ನಿಯರೆಸ್ಟ್ ಹತ್ತಿರದಲ್ಲಿರೋ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಅವನ ಪ್ಲೇಸ್ ಆಫ್ ಸಪ್ಲೈ ಆಗಿರುತ್ತೆ. Based on combination, ಈಗ we are moving to the second type of supply, based on combination. Coming to the based on combination, a supply can be of following types. ಅಂದರೆ ಕಾಂಬಿನೇಷನ್ ಬೇಸ್ ಮೇಲೆ ಸೊ ನಾವು 3 ರೀತಿಯಾಗಿ ಸಪ್ಲೈನ ವಿಂಗಡಿಸ್ಬೋದು. ಒನ್ ಇಸ್ ಕಾಂಪೋಸಿಟ್ ಸಪ್ಲೈ. ಸೊ ವಿ ಶಲ್ ಸಿ ವಾಟ್ ಈಸ್ ಕಾಂಪೋಸಿಟ್ ಸಪ್ಲೈ ಈಸ್ ಆಲ್ ಅಬೌಟ್. ಕಾಂಪೋಸಿಟ್ ಸಪ್ಲೈ ಮಸ್ಟ್ ಹ್ಯಾವ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ನೋಡಿ ಯಾವ್ದನ್ನ ಕಾಂಪೋಸಿಟ್ ಸಪ್ಲೈ ಅಂತ ನಾವು ಟ್ರೀಟ್ ಮಾಡ್ತೀವಿ ಅಂದರೆ ಯಾವ ಸಪ್ಲೈಗೆ ಕೆಳಗೆ ಹೇಳಿರುವಂತಹ ಲಕ್ಷಣಗಳಿರುತ್ತೆ ಅವೆಲ್ಲ ಕಾಂಪೋಸಿಟ್ ಸಪ್ಲೈ ಅಂತ ಕರಿತೀವಿ. ಕಾಂಪೋಸಿಟ್ ಸಪ್ಲೈ ಈಸ್ explained as per the provisions of section 2 subsection 30. So what are all the characteristics of composite supply? Supply must be made by a taxable person. ನೋಡಿ ಕಾಂಪೋಸಿಟ್ ಸಪ್ಲೈ ಯಾವುದು ಅಂತ ಹೇಳಿದ್ರೆ ಫಸ್ಟ್ ಕಂಡೀಷನ್ ಏನಂತ ಹೇಳಿದ್ರೆ ಸಪ್ಲೈ ಶುಡ್ ಬಿ ಮೇಡ್ ಬೈ ಎ ಟ್ಯಾಕ್ಸೇಬಲ್ ಪರ್ಸನ್. ಟ್ಯಾಕ್ಸೇಬಲ್ ಪರ್ಸನ್ ಅಂತ ಹೇಳಿದ್ರೆ ಒಬ್ಬ ರಿಜಿಸ್ಟರ್ಡ್ ಪರ್ಸನ್ ಆದವನು ಸಪ್ಲೈ ಮಾಡಿರ್ಬೇಕಾಗುತ್ತೆ. ಸೆಕೆಂಡ್ ಒನ್ ನೋಡಿ, ಇಟ್ ಶುಡ್ ಕನ್ಸಿಸ್ಟ್ ಆಫ್ 2 or more taxable supplies of goods or services
ಆರ್ ಬೋತ್ ಆರ್ ಎನಿ ಕಾಂಬಿನೇಷನ್ ದೇರ್ ಆಫ್. ಅಂದರೆ ಕಾಂಪೋಸಿಟ್ ಸಪ್ಲೈ ಅಂತ ಹೇಳಬೇಕಾದ್ರೆ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ವಸ್ತುಗಳಾಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು, ಅದು ಗೂಡ್ಸ್ ಅಥವಾ ಸರ್ವಿಸಸ್ ಯಾವುದೇ ಆಗಿರ್ಬೋದು, ಜಿ ಎಸ್ ಟಿಲಿ ಅದು ಟ್ಯಾಕ್ಸೇಬಲ್ ಆಗಿರಬೇಕಾಗುತ್ತೆ. ಅಂದರೆ ಜಿ ಎಸ್ ಟಿಯಲ್ಲಿರುವಂತಹ ಟ್ಯಾಕ್ಸೇಬಲ್ ಅಂದರೆ ಯಾವ ಗೂಡ್ಸ್ ಮೇಲೆ ಟ್ಯಾಕ್ಸ್ ಚಾರ್ಜ್ ಮಾಡ್ತಾರೆ ಅಥವಾ ಯಾವ ಸರ್ವಿಸಸ್ ಮೇಲೆ ಚಾರ್ಜ್ ಮಾಡ್ತಾರೆ ಟ್ಯಾಕ್ಸ್ನ, ಆ ರೀತಿಯ ಗೂಡ್ಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು, ಅದು ಎಷ್ಟಿರ್ಬೇಕಂದ್ರೆ ಕಾಂಪೋಸಿಟ್ ಸಪ್ಲೈ 2 or more ಗೂಡ್ಸ್ ಇರಬೇಕು ಅಥವಾ ಸರ್ವಿಸಸ್ ಇರಬೇಕಾಗುತ್ತೆ. ಅಂದರೆ ಒಂದಕ್ಕಿಂತ ಜಾಸ್ತಿ ಗೂಡ್ಸ್ ಇರಬೇಕು ಅಥವಾ ಸರ್ವಿಸಸ್ ಇರಬೇಕಾಗುತ್ತೆ. ದೋಸ್ ಗೂಡ್ಸ್ ಆರ್ ಸರ್ವಿಸಸ್ ಮಸ್ಟ್ ಬಿ ಟ್ಯಾಕ್ಸೇಬಲ್ ಅಂಡರ್ ಜಿ ಎಸ್ ಟಿಲಿ ಟ್ಯಾಕ್ಸೇಬಲ್ ಆಗಿರಬೇಕು. These supplies are naturally bundled and supplied in combination with each other in the ordinary course of business. ಅಂದರೆ ಯಾವುದೇ ಬಿಸ್ನೆಸ್ ಅಲ್ಲಿ ತಗೊಳ್ಳಿ, ಕಾಂಪೋಸಿಟ್ ಸಪ್ಲೈಲಿ ಯಾವ ಗೂಡ್ಸ್ ಕೊಡ್ತಾರೆ ಅಥವಾ ಸರ್ವಿಸಸ್ ಕೊಡ್ತಾರೆ ಅದು ನ್ಯಾಚುರಲ್ ಆಗಿ ಬಂಡಲ್ ಆಗಿರ್ಬೇಕಾಗುತ್ತೆ. ಅಂದರೆ ನೀವೆಲ್ಲೇ ಹೋಗಿ ಆ ವಸ್ತುಗಳು ತಗೊಂಡ್ರು ನಿಮಗೆ ಅದೇ ವಸ್ತುಗಳನ್ನ ಕೊಡೋದು. ಸೇ ಫಾರ್ ಎಕ್ಸಾಂಪಲ್ ನೀವು ಲ್ಯಾಪ್ಟಾಪ್ ತಗೊಂಡ್ರಿ ಅಂತ ತಿಳ್ಕೊಳ್ಳಿ, ಹೊಸ ಲ್ಯಾಪ್ಟಾಪ್ ಜೊತೆಗೆ ಏನು ಕೊಡ್ತಾನೆ, ಓಕೆ ಬ್ಯಾಗ್ ಇದ್ದೇ ಇರುತ್ತೆ, ಬ್ಯಾಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಯಾವುದಂದ್ರೆ ಚಾರ್ಜರ್. ಲ್ಯಾಪ್ಟಾಪ್ನ ಚಾರ್ಜರ್ ಕೊಡ್ತಾರೆ. ನೀವು ಯಾವುದೇ ಎಲ್ಲೇ ಹೋಗಿ, ಅದು ಆರ್ಡಿನರಿ ಕೋರ್ಸ್ ಆಫ್ ಅಂದರೆ ಯಾವುದೇ ಬಿಸ್ನೆಸ್ ತಗೊಳ್ಳಿ ಸ್ಟೂಡೆಂಟ್ಸ್, ನೀವು ಲ್ಯಾಪ್ಟಾಪ್ ಯಾವುದೇ ಅಂಗಡಿಯಿಂದ ಪರ್ಚೇಸ್ ಮಾಡಿ ಹೊಸ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ಜೊತೆಗೆ ಏನು ಕೊಡ್ತಾನೆ ಅಂತ ಹೇಳಿದ್ರೆ ಚಾರ್ಜರ್ ಕೊಡ್ತಾನೆ. ಸೊ ಇದು ನ್ಯಾಚುರಲಿ ಬಂಡಲ್ಡ್. ಅದೇ ರೀತಿ ನೀವು ಮೊಬೈಲ್ ಪರ್ಚೇಸ್ ಮಾಡಿದ್ದೆ ಆದರೆ ಸ್ಟೂಡೆಂಟ್ಸ್, ಯಾವುದೇ ಹೊಸ ಮೊಬೈಲ್ ಪರ್ಚೇಸ್ ಮಾಡಿ ನಿಮಗೆ ಆ ಮೊಬೈಲ್ ಜೊತೆಗೆ ಚಾರ್ಜರ್ ಕೊಡ್ತಾನೆ, ನ್ಯಾಚುರಲಿ ಬಂಡಲ್ಡ್. ಯಾವ ಕಂಪ್ನಿಯವರು ಬರೀ ಮೊಬೈಲ್ ಮಾತ್ರ ಕೊಡಲ್ಲ, ಚಾರ್ಜರ್ ಇಲ್ಲದೆ ಬರೀ ಮೊಬೈಲ್ ಕೊಡಲ್ಲ ಸ್ಟೂಡೆಂಟ್ಸ್. ಯಾವುದೇ ನೀವು ಮೊಬೈಲ್ ತಗೊಳ್ಳಿ ಅಥವಾ ಲ್ಯಾಪ್ಟಾಪ್ಸ್ ತಗೊಳ್ಳಿ, ನಿಮ್ಗೆ ಏನು ಕೊಡ್ತಾರೆ ಅಂತ ಹೇಳಿದ್ರೆ ಚಾರ್ಜರ್ ವೈರ್ ಕೊಡ್ತಾರೆ. ಟಿವಿ ತಗೊಂಡಿದ್ದೆ ಆದರೆ ಟಿವಿ ತಗೊಂಡ್ರೆ ನ್ಯಾಚುರಲಿ ಬಂಡಲ್ಡ್ ಪ್ರಾಡಕ್ಟ್ ಯಾವುದು, ಅದರಲ್ಲಿ ರಿಮೋಟ್ ಕೊಡ್ತಾನೆ. ಈ ರೀತಿ ಕಾಂಪೋಸಿಟ್ ಸಪ್ಲೈ ಕೇಸಲ್ಲಿ ಏನಾಗುತ್ತೆ ಅಂದರೆ ಇಟ್ ಕಂಟೈನ್ಸ್ ಸಪ್ಲೈ ಆಫ್ ನ್ಯಾಚುರಲಿ ಬಂಡಲ್ಡ್ ಗೂಡ್ಸ್. ಯಾವುದು ನೀವು ಎಲ್ಲೇ ಹೋಗಿ ಯಾವುದೇ ಆ ವಸ್ತುಗಳ ಕಾಂಪೋಸಿಟ್ ಸಪ್ಲೈ ಅಂಡಲ್ಲಿ ವಸ್ತುನ ತಗೊಂಡ್ರೆ ನಿಮಗೆ ಆ ವಸ್ತು ಜೊತೆಗೆ ಇನ್ನೊಂದು ವಸ್ತು ಕೊಡ್ತಾರೆ. ಅದನ್ನ ನಾವೇನಂತ ಕರಿತೀವಿ ಅಂದರೆ ಕಾಂಪೋಸಿಟ್ ಸಪ್ಲೈ ಅಂತ ಕರಿತೀವಿ. ಒನ್ ಆಫ್ ದ ಬಂಡಲ್ಡ್ ಸಪ್ಲೈಸ್ ಇಸ್ ಎ ಪ್ರಿನ್ಸಿಪಾಲ್ ಸಪ್ಲೈ. ನೀವು ಯಾವ ಕಾಂಪೋಸಿಟ್ ಸಪ್ಲೈಯಲ್ಲಿ ಯಾವ ಗೂಡ್ಸ್ ತೊಗೊಂಡಿರ್ತೀರಲ್ಲ ಅದರಲ್ಲಿ ಒಂದು ಪ್ರಿನ್ಸಿಪಾಲ್ ಸಪ್ಲೈ ಆಗಿರುತ್ತೆ, ಅಂದರೆ ಮೇನ್ ಗೂಡ್ ಆಗಿರುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್ ಮತ್ತು ಚಾರ್ಜರ್ ನೀವು ತೊಗೊಂಡಿದ್ದಾರೆ ಅಂದರೆ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಚಾರ್ಜರ್ ಕೊಡ್ತಾನೆ, ಚಾರ್ಜಿಂಗ್ ವೈರ್. ನಿಮ್ಗೆ ಅಲ್ಲಿ ಪ್ರಿನ್ಸಿಪಾಲ್ ಅಥವಾ ಮೇನ್ ಗೂಡ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಲ್ಯಾಪ್ಟಾಪ್ ನಿಮಗೆ ಮೇನ್ ಗೂಡ್ ಅಥವಾ ಪ್ರಿನ್ಸಿಪಾಲ್ ಗೂಡ್. ನೀವೀಗ ಚಾರ್ಜರಿಗೋಸ್ಕರ ಲ್ಯಾಪ್ಟಾಪ್ ತಗೊಳೋದಲ್ಲ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ನಿಮಗೆ ಲ್ಯಾಪ್ಟಾಪ್ ತಗೊಂಡಿದ್ದರಿಂದ ಚಾರ್ಜರ್ ಸಿಕ್ಕಿದ್ದು. ಹಾಗೆ ನೀವೀಗ ಮೊಬೈಲ್ ಪರ್ಚೇಸ್ ಮಾಡಿದಾಗ ಅಲ್ಲಿ ಮೇನ್ ಗೂಡ್ ಯಾವುದು ಅಂತ ಹೇಳಿದ್ರೆ ಚಾರ್ಜ್ ಅಲ್ಲ, ಮೊಬೈಲ್ ಚಾರ್ಜರ್ ಅಲ್ಲ, ಪ್ರಿನ್ಸಿಪಾಲ್ ಗೂಡ್ ಇಸ್ ಮೊಬೈಲ್. ಹಾಗೆ ನೀವು ರಿಮೋಟ್ಗೋಸ್ಕರ ಟಿವಿ ಪರ್ಚೇಸ್ ಮಾಡ್ತಿರೋದಲ್ಲ, ಟಿವಿ ಪರ್ಚೇಸ್ ಮಾಡಿದ್ರಿಂದ ಯು ರಿಸೀವ್ಡ್ ದ ರಿಮೋಟ್. ಹಾಗಾಗಿ ಪ್ರಿನ್ಸಿಪಾಲ್ ಗೂಡ್ ಅಥವಾ ಮೇನ್ ಗೂಡ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಟಿವಿ. ಹಾಗೆ ನೀವೆಲ್ಲೇ ಹೋಗಿ ನೀವೆಲ್ಲೇ ಲ್ಯಾಪ್ಟಾಪ್ ತಗೊಳ್ಳಿ ಚಾರ್ಜರ್ ಸಿಗುತ್ತೆ. ಈ ರೀತಿಯಾದ ವಸ್ತುಗಳನ್ನ ನಾವು ಅಥವಾ ಈ ರೀತಿಯ ವಸ್ತುಗಳನ್ನ ಸಪ್ಲೈ ಮಾಡಲಿಕ್ಕೆ ಕಾಂಪೋಸಿಟ್ ಸಪ್ಲೈ ಅಂತ ಕರಿತೀವಿ. ನೆಕ್ಸ್ಟ್ ವಿ ಶಾಲ್ ಮೂವ್ ಟು ಮಿಕ್ಸ್ಡ್ ಸಪ್ಲೈ. ಎಲ್ಲ ಬಿಫೋರ್ ದಟ್ ಸ್ಟೂಡೆಂಟ್ಸ್, ನಿಮ್ಗೆ ಕಾಂಪೋಸಿಟ್ ಸಪ್ಲೈ ಮತ್ತು ಮಿಕ್ಸ್ಡ್ ಸಪ್ಲೈ ಈ ಟಾಪಿಕ್ ಮೇಲೆ ನಿಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಬರುತ್ತೆ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನೀವು ಅಲ್ಲೊಂದು ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ, ಪರ್ಚೇಸ್ ಆಫ್ ಲ್ಯಾಪ್ಟಾಪ್ ಅಂತ ಹೇಳ್ಬಿಟ್ಟು ವಿತ್ ಚಾರ್ಜರ್. ಸೊ ಅದು ಯಾವ ರೀತಿಯ ಸಪ್ಲೈ ಅಂತ ಹೇಳ್ಬಿಟ್ಟು ನೀವು ಯು ಹ್ಯಾವ್ ಟು ಮೆನ್ಷನ್ ದೇ ಕಾಂಪೋಸಿಟ್ ಸಪ್ಲೈ ಅಥವಾ ಮಿಕ್ಸ್ಡ್ ಸಪ್ಲೈ ಅಂತ ಹೇಳ್ಬಿಟ್ಟು. ಈ ರೀತಿ ನಿಮಗೆ ಇದ್ರ ಮೇಲೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಬರೋ ಸಾಧ್ಯತೆ ಇರುತ್ತೆ. ಮಿಕ್ಸ್ಡ್ ಸಪ್ಲೈ as per the provisions of section 2 subsection 74, mixed supply must have the following characteristics. Another type is mixed supply. What characteristics the mixed supply should possess? ಯಾವುದು ಅಂತ ನೋಡಿ. Supply should be made by a taxable person. ಇದು ಕೂಡ registered person mixed supply ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. The supply should consist of 2 or more individual supplies of goods or services or any combination thereof. ಅಂದ್ರೆ ಇದರಲ್ಲೂ ಕೂಡ ಮಿಕ್ಸ್ಡ್ ಸಪ್ಲೈಸ್ ಅಲ್ಲೂ ಕೂಡ 2 or more goods ನ ಸಪ್ಲೈ ಮಾಡಬೇಕು ಅಥವಾ ಸರ್ವಿಸಸ್ ನ ಸಪ್ಲೈ ಮಾಡಬೇಕು ಅಂತ ಹೇಳ್ತಾರೆ. ಇಟ್ ಶುಡ್ ಬಿ ಮೇಡ್ ಇನ್ ಕಾಂಬಿನೇಷನ್ ವಿತ್ ಈಚ್ ಅದರ್. ಅಂದ್ರೆ ನೀವು ಮಿಕ್ಸ್ಡ್ ಸಪ್ಲೈಲಿ ಯಾವ ವಸ್ತುಗಳನ್ನ ನೀವು ಕೊಡೋರಿದ್ದೀರಾ ಅದನ್ನೆಲ್ಲ ಕಂಬೈನ್ ಮಾಡಿ ಕಾಂಬಿನೇಷನ್ ಅಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ಸಪ್ಲೈ ಶುಡ್ ಬಿ ಮೇಡ್ ಫಾರ್ ಎ ಸಿಂಗಲ್ ಪ್ರೈಸ್.
ಒಂದು ಸಿಂಗಲ್ ಪ್ರೈಸಿಗೆ ನೀವು ಸಪ್ಲೈ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಸೇ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮ್ಮ ಮನೇಲಿ ನಿಮ್ಮದು ಹೊಸ ಮನೆ ಕಟ್ಟಿದ್ರಿ, ಗೃಹ ಪ್ರವೇಶ ಆಯಿತು ಅಂತ ತಿಳ್ಕೊಳ್ಳಿ. ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಈಗ ಬಂದಿರೋ ನೆಂಟರಿಗೆ ಸ್ವೀಟ್ ಬಾಕ್ಸ್ ಕೊಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ನಿಮ್ಮ ಸ್ವೀಟ್ ಬಾಕ್ಸಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಕೇಕ್ ಇರುತ್ತೆ, ಸಮೋಸ ಇರುತ್ತೆ, ಹಾಗೆ ಡ್ರೈ ಫ್ರೂಟ್ಸ್ ಇಟ್ಟಿರ್ತೀರಾ. ಅದ್ರ ಜೊತೆ ನೀವು ಒಂದು ಕೂಲ್ ಡ್ರಿಂಕ್ಸ್ ಕೊಟ್ಟಿರ್ತೀರಾ ಅಂತ ತಿಳ್ಕೊಳ್ಳಿ, ಎರೇಟೆಡ್ ಡ್ರಿಂಕ್ಸ್. ಈಗ ನೀವೀಗ ಏನೆಲ್ಲ ಕೊಟ್ರಲ್ಲ, ಈಗ ಒಂದು ಗಿಫ್ಟ್ ಬಾಕ್ಸ್ ಏನು ಕೊಟ್ರಿ, ನಿಮ್ಮ ಗೃಹ ಪ್ರವೇಶದ ಗಿಫ್ಟ್ ಬಾಕ್ಸ್ ಏನಿದೆ ಅಲ್ಲ, ಸೊ ನೀವು ಹೇಗೆ ಕೊಡ್ತಾ ಇದ್ದೀರಾ ಅಂದರೆ ಎಲ್ಲದೂ ಸೇರಿಸಿ ಒಂದು ಕಾಂಬಿನೇಷನ್ ಮಾಡಿ ಕೊಡ್ತಾ ಇರುವಂಥದ್ದು. ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು ಕೇಕ್ ಪೀಸ್ ಇದೆ ಅಂತ ತಿಳ್ಕೊಳ್ಳಿ. ಹಾಗೆ ಯಾರು ಕೇಕ್ ಪೀಸ್ ಕೊಡೋಲ್ಲ, ಜಸ್ಟ್ ಹೈಪೋಥೆಟಿಕಲ್ ಎಕ್ಸಾಂಪಲ್. ಒಂದು ಕೇಕ್ ಪೀಸ್ ಕೊಟ್ಟಿದ್ರೆ, ಸಮೋಸ ಇಟ್ಟೀರಾ, ಡ್ರೈ ಫ್ರೂಟ್ಸ್ ಇಟ್ಟೀರಾ, ಅದ್ರ ಜೊತೆ ಒಂದು ಕೂಲ್ ಡ್ರಿಂಕ್ಸ್, ಒಂದು ಕೋಕೋ ಕೋಲಾನ ಪೆಪ್ಸಿನ ಕೊಟ್ಟಿರಾ ಅಂತ ತಿಳ್ಕೊಳ್ಳಿ. ಈಗ ಇವೆಲ್ಲ ಇಂಡಿವಿಜುವಲ್ ಆಗಿ ಸಿಗುವಂಥದ್ದು. ನೀವೆಲ್ಲಾದ್ರೂ ಹೋಗ್ಬಿಟ್ಟು ಅಂಗಡಿಲಿ ಹೋಗ್ಬಿಟ್ಟು ನನಗೊಂದು ಗೃಹ ಪ್ರವೇಶಕ್ಕೆ ಗಿಫ್ಟ್ ಬಾಕ್ಸ್ ಕೊಡಿ ಅಂತ ಹೇಳಿದ್ರೆ ಅವ್ರು ಇದೇ ಐಟಮ್ಸ್ ನಿಮ್ಗೆ ಕೊಡಲ್ಲ. ಸಮೋಸ ಅಥವಾ ಡ್ರೈ ಫ್ರೂಟ್ಸ್, ಒಂದು ಕೇಕ್ ಪೀಸ್ ಇಟ್ಟು ನಿಮ್ಗೆ ಯಾರು ಕೊಡಲ್ಲ ಸ್ಟೂಡೆಂಟ್ಸ್. ಈಗ ಲ್ಯಾಪ್ಟಾಪ್ ಬೇಕಂದವ್ ಹೇಗೆ ಚಾರ್ಜರ್ ಕೊಡ್ತಾರೆ, ಮೊಬೈಲ್ ಪರ್ಚೇಸ್ ಮಾಡಿದವ್ ಹೇಗೆ ಚಾರ್ಜರ್ ಕೊಡ್ತಾರೆ, ಹಾಗೆ ನೀವೆಲ್ಲರೂ ಅಂಗಡಿಗೆ ಹೋಗ್ಬಿಟ್ಟು ನನಗೊಂದು ಗಿಫ್ಟ್ ಬಾಕ್ಸ್ ಕೊಡಿ ಅಂತ ಹೇಳಿದ್ರೆ ಇದೇ ಕೊಡ್ತಾರೆ ಅಂತಲ್ಲ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರೇನು ಅಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವ ಐಟಮ್ಸ್ ಹೇಳ್ತೀರಾ ಅದನ್ನ ಆ ಬಾಕ್ಸಿಗೆ ಹಾಕಿ ಕೊಡ್ತಾರೆ. ಅಂದರೆ ಇಂಡಿವಿಜುವಲ್ ಆಗಿ ಸಿಗುವಂಥ ಐಟಮ್ಸ್ನ ನೀವು ಕಾಂಬಿನೇಷನ್ ಮಾಡಿ ಸಪ್ಲೈ ಮಾಡಿದ್ದೆ ಆದರೆ ಅದನ್ನ ಮಿಕ್ಸೆಡ್ ಸಪ್ಲೈ ಅಂತ ಕರಿತೀವಿ. ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್? ಮಿಕ್ಸೆಡ್ ಸಪ್ಲೈ ಅಂತ ಹೇಳಿದ್ರೆ ಇಂಡಿವಿಜುವಲ್ ಆಗಿ ಸಿಕ್ಕುವಂಥ ಐಟಮ್ಸ್ ಏನಿದೆ, ಗೂಡ್ಸ್ ಏನಿದೆ, ಯು ಆರ್ ಮೇಕಿಂಗ್ ಎ ಕಾಂಬಿನೇಷನ್ ಆಫ್ ಇಟ್. ನೀವು ಕಾಂಬಿನೇಷನ್ ಮಾಡಿ ಅದನ್ನ ಸಪ್ಲೈ ಮಾಡೋದು. ಬೇಕಾದ್ರೆ ನೀವು ಇಂಡಿವಿಜುವಲ್ ಆಗಿ ಹೋಗಿ ತೊಗೊಬೋದು. ನಿಮಗೆ ನೀವು ಡ್ರೈ ಫ್ರೂಟ್ಸ್ನ ಬೇಕಾದ್ರೆ ಸಪ್ರೇಟಾಗಿ ತೊಗೊಬೋದು, ಅಥವಾ ನೀವು ಬೇಕಾದರೆ ಯು ಕ್ಯಾನ್ ಪರ್ಚೇಸ್ ಆ ಸಾಫ್ಟ್ ಡ್ರಿಂಕ್ಸ್ನ ಸಪ್ರೇಟಾಗಿ ಪರ್ಚೇಸ್ ಮಾಡ್ಬೋದು, ಅಥವಾ ನೀವು ಬೇಕಾದ್ರೆ ಆ ಕೇಕ್ ಪೀಸ್ನ ಸಪ್ರೇಟಾಗಿ ಪರ್ಚೇಸ್ ಮಾಡ್ಬೋದು. ಬಟ್ ಅರ್ಥ ಮಾಡ್ಕೊಳ್ಳಿ, ನೀವೆಲ್ಲರೂ ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಚಾರ್ಜರ್ ಕೊಡ್ತಾನೆ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ನೀವೆಲ್ಲ ಟಿ ವಿ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಿಮಗೆ ರಿಮೋಟ್ ಕೊಡ್ತಾನೆ. ಅದೇ ರೀತಿ ನೀವು ಕೇಕ್ ಪರ್ಚೇಸ್ ಮಾಡುವಾಗ ನಿಮಗೆ ಆ ಸಮೋಸ ಕೊಡಲ್ಲ, ಅಥವಾ ಸಮೋಸ ಪರ್ಚೇಸ್ ಮಾಡುವಾಗ ಡ್ರೈ ಫ್ರೂಟ್ಸ್ ಕೊಡಲ್ಲ. ಅದೇನು ನ್ಯಾಚುರಲಿ ಬಂಡಲ್ ಅಲ್ಲ, ಅವೆಲ್ಲ ಇಂಡಿವಿಜುವಲ್ ಐಟಮ್ಸ್. ಈ ರೀತಿಯ ಇಂಡಿವಿಜುವಲ್ ಆಗಿ ಸಿಕ್ಕುವಂಥ ಐಟಮ್ಸ್ನ ಒಂದು ಕಾಂಬಿನೇಷನ್ ಮಾಡಿ ಸಪ್ಲೈ ಮಾಡಿದ್ದೆ ಆದರೆ ಮಿಕ್ಸೆಡ್ ಸಪ್ಲೈ ಅಂತ ಕರಿತೀವಿ. ಇಟ್ ಶುಡ್ ನಾಟ್ ಕಾನ್ಸ್ಟಿಟ್ಯೂಟ್ ಕಾಂಪೋಸಿಟ್ ಸಪ್ಲೈ. ಮಿಕ್ಸೆಡ್ ಸಪ್ಲೈ ಯಾವಾಗಲೂ ಕಾಂಪೋಸಿಟ್ ಸಪ್ಲೈ ಆಗಿರಬಾರ್ದು ಅಂತ ಹೇಳ್ತಾರೆ. ಹಾಗೆ ಕಂಟಿನ್ಯೂಸ್ ಸಪ್ಲೈ ಅಂತ ಇದೆ, ಕಂಟಿನ್ಯೂಸ್ ಸಪ್ಲೈ. ಸೊ ವಾಟ್ ಇಸ್ ದಿಸ್ ಕಂಟಿನ್ಯೂಸ್ ಸಪ್ಲೈ? ಕಂಟಿನ್ಯೂಸ್ ಸಪ್ಲೈ ಎರಡು ರೀತಿ ಇದೆ. ಒಂದು ಕಂಟಿನ್ಯೂಸ್ ಸಪ್ಲೈ ಆಫ್ ಗೂಡ್ಸ್ ಅಂತ ಹೇಳ್ಬಿಟ್ಟು. ಕಂಟಿನ್ಯೂಸ್ ಸಪ್ಲೈ ಆಫ್ ಗೂಡ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ಸಪ್ಲೈ ಆಫ್ ಗೂಡ್ಸ್ ಅಂದರೆ ಗೂಡ್ಸ್ನ ಕಂಟಿನ್ಯೂಸ್ ಆಗಿ ಸಪ್ಲೈ ಮಾಡ್ತಾ ಇದ್ದಾರೆ, ಅಂದರೆ ರೆಕರೆಂಟ್ ಬೇಸಿಸ್ ಮೇಲೆ. ಆನ್ ರೆಕರೆಂಟ್ ಬೇಸಿಸ್ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಗೂಡ್ಸ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ವೆದರ್ ಆರ್ ನಾಟ್ ಬೈ ಮೀನ್ಸ್ ಆಫ್ ವೈರ್, ಕೇಬಲ್, ಪೈಪ್ಲೈನ್ ಆರ್ ಅದರ್ ಕಾಂಡ್ಯೂಟ್, ಆ್ಯಂಡ್ ಫಾರ್ ವಿಚ್ ದ ಸಪ್ಲೈಯರ್ ಇನ್ವಾಯ್ಸಸ್ ದ ರಿಸಿಪಿಯೆಂಟ್ ಆನ್ ಎ ರೆಗ್ಯುಲರ್ ಆರ್ ಪೀರಿಯಾಡಿಕಲ್ ಬೇಸಿಸ್ ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಸಪ್ಲೈ ಆಫ್ ಗೂಡ್ಸ್ ಅಂತ ಹೇಳಿದ್ರೆ ಯಾವ ಗೂಡ್ಸ್ನ ನಾವು ಕಂಟಿನ್ಯೂಸ್ ಆಗಿ ಒಬ್ಬನಿಗೆ ಸಪ್ಲೈ ಮಾಡ್ತಾ ಇದ್ದೀರಾ. ಅದು ವೈರ್ ಮುಖಾಂತರ ಬೇಕಾದ್ರೆ ಸಪ್ಲೈ ಮಾಡ್ಬೋದು, ಪೈಪ್ಲೈನ್ ಮುಖಾಂತರ ಸಪ್ಲೈ ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದು ಮಾರ್ಗದಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಬೇಕಾದ್ರೆ ಅದು ಸಪ್ಲೈ ಮಾಡಲಿ ಬಿಡಲಿ, ವೈರ್ ಮುಖಾಂತರ ಸಪ್ಲೈ ಮಾಡಲಿ ಬಿಡಲಿ, ಅಥವಾ ಕೇಬಲ್ ಮುಖಾಂತರ ಸಪ್ಲೈ ಮಾಡಲೇ ಬಿಡಲಿ. ಸೊ ಯಾವುದೇ ಮುಖಾಂತರ ಸಪ್ಲೈ ಮಾಡಿರ್ಬೋದು. ಸೊ ಅದನ್ನ ನಾವೇನಂತ ಕರೀತೀವಿ, ಈಗ ಎಲೆಕ್ಟ್ರಿಸಿಟಿ ಅಂತ ತಗೊಳ್ಳಿ ಸ್ಟೂಡೆಂಟ್ಸ್. ಎಲೆಕ್ಟ್ರಿಸಿಟಿ ಇಸ್ ಸಪ್ಲೈಡ್ ಥ್ರೂ ವೈರ್. ಈಗ ಆ ರೀತಿಯ ಸಪ್ಲೈನ ನಾವು ಕಂಟಿನ್ಯೂಸ್ ಸಪ್ಲೈ ಆಫ್ ಗೂಡ್ಸ್ ಅಂತ ಕರಿತೀವಿ. ಬಟ್ ಅದಕ್ಕೆ ಈಗ ಎಲೆಕ್ಟ್ರಿಸಿಟಿ ಫ್ರೀನಾ? ಇಲ್ಲ. ಸೋಲಾರ್ ಎನರ್ಜಿ ಇಸ್ ಫ್ರೀ ನಿಮಗೆ, ಬಟ್ ಎಲೆಕ್ಟ್ರಿಸಿಟಿ ಇಸ್ ನಾಟ್ ಫ್ರೀ. ಅದಕ್ಕೆ ಏನು ಮಾಡ್ತಾರೆ, ಅಲ್ಲಿ ಮೆಸ್ಕಾಮ್ ಅವರು ನಿಮಗೆ ಬಿಲ್ನ ಕೊಡ್ತಾರೆ. ಸೊ ಯು ಹ್ಯಾವ್ ಟು ಪೇ. ಸೊ ಇನ್ ಕೇಸ್ ಆಫ್ ಕಂಟಿನ್ಯೂಸ್ ಸಪ್ಲೈ ಆಫ್ ಗೂಡ್ಸ್, ವಾಟ್ ಹ್ಯಾಪನ್ಸ್ ಇಸ್, ನೀವು ಯಾವ ಗೂಡ್ಸ್ನ ಕಂಟಿನ್ಯೂಸ್ ಆಗಿ ಸಪ್ಲೈ ಮಾಡ್ತೀರಾ, ಅದು ವೈರ್ ಥ್ರೂ ನೀವು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ಬೋದು, ಪೈಪ್ಲೈನ್ ಥ್ರೂ ವಾಟರ್ ಸಪ್ಲೈ ಮಾಡ್ಬೋದು, ಅಥವಾ ಯಾವುದೇ ಒಂದು ಮೋಡಲ್ಲಿ ಯಾವ್ದನ್ನ ಬೇಕಾದ್ರೆ ಸಪ್ಲೈ ಮಾಡಿ. ಸೊ ಅದು ಸಪ್ಲೈ ಮಾಡಿದಕ್ಕೆ ಏನಾಗುತ್ತೆ ಅಂದರೆ, ಸಪ್ಲೈಯರ್ ವಿಲ್ ಇಶ್ಯೂ ಇನ್ವಾಯ್ಸ್ ಫಾರ್ ದ ರಿಸಿಪಿಯೆಂಟ್. ಯಾರು ಗೂಡ್ಸ್ನ ಯೂಸ್ ಮಾಡ್ತಾ ಇದ್ದಾನೆ ಅವನಿಗೆ ಸಪ್ಲೈಯರ್ ಬಿಲ್ ಕೊಡ್ತಾನೆ. ಅದನ್ನ ಕಂಟಿನ್ಯೂಸ್ ಸಪ್ಲೈ ಆಫ್ ಗೂಡ್ಸ್ ಅಂತ ಕರಿತೀವಿ. Continuous supply of services. So what is continuous supply of services? A supply of services which is provided or agreed to be provided continuously or on a recurrent basis under a contract for a period exceeding 3 months with periodic payment obligation ಅಂತ ಹೇಳಿದ್ರೆ, ಯಾವ ಸರ್ವಿಸ್ನ 3 ತಿಂಗಳಿಗಿಂತ ಜಾಸ್ತಿ ಕಂಟಿನ್ಯೂಸ್ ಆಗಿ ಕೊಡ್ತಾರೆ ಅದನ್ನ ಕಂಟಿನ್ಯೂಸ್ ಸಪ್ಲೈ ಆಫ್ ಸರ್ವಿಸ್ ಅಂತ ಕರಿತೀವಿ. ಹಾಗೆ ಇದಕ್ಕೂ ಕೂಡ ಯಾವ ಸರ್ವಿಸ್ನ ಕಂಟಿನ್ಯೂಸ್ 3 ಮಂತ್ಸ್ಗಿಂತ ಜಾಸ್ತಿ ಕೊಟ್ಟಿರ್ತಾರೆ ಅದಕ್ಕೆ ಸರ್ವಿಸ್ ಪ್ರೊವೈಡರ್
ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬಿಲ್ನ ಇಶ್ಯೂ ಮಾಡ್ತಾನೆ. ಸೊ ಐ ಹೋಪ್ ಇಟ್ಸ್ ಕ್ಲಿಯರ್. ಸೊ ಇಲ್ಲಿ ಕಾಂಪೋಸಿಟ್ ಸಪ್ಲೈ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಕಾಂಪೋಸಿಟ್ ಸಪ್ಲೈಯಲ್ಲಿ ಕೂಡ 2 or more ಗೂಡ್ಸ್ ಬರುತ್ತೆ. ಮಿಕ್ಸೆಡ್ ಸಪ್ಲೈಯಲ್ಲಿ ಕೂಡ 2 or more ಗೂಡ್ಸ್ ಬರುತ್ತೆ. ಕಾಂಪೋಸಿಟ್ ಸಪ್ಲೈ ಕೇಸಲ್ಲಿ ಏನಾಗುತ್ತೆ ಅಂದರೆ 2 or more ಗೂಡ್ಸ್ ಇದ್ರೂ ಕೂಡ ದೇ ಆರ್ ನ್ಯಾಚುರಲಿ ಬಂಡಲ್ಡ್. ನೀವು ಎಲ್ಲೇ ಹೋಗಿ ಆ ವಸ್ತುಗಳು ಹಾಗೆ ಸಿಗೋದು. ಲ್ಯಾಪ್ಟಾಪ್ ಜೊತೆ ಚಾರ್ಜರೇ, ಮೊಬೈಲ್ ಜೊತೆ ಚಾರ್ಜರೇ, ಟಿವಿ ಜೊತೆ ರಿಮೋಟೇ ಸಿಗುವಂಥದ್ದು. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಬಟ್ ಮಿಕ್ಸೆಡ್ ಸಪ್ಲೈ ಕೇಸಲ್ಲಿ ಏನಾಗುತ್ತೆ ಅಂದರೆ ಇಲ್ಲೂ ಕೂಡ 2 or more ಗೂಡ್ಸ್ ಸಪ್ಲೈ ಮಾಡುವಂಥದ್ದೇ. ಬಟ್ 2 or more ಗೂಡ್ಸ್ ಏನಿದೆಯಲ್ಲ ಇದನ್ನ ಇಂಡಿವಿಜುವಲ್ ಗೂಡ್ಸ್ನ ಕಾಂಬಿನೇಷನ್ ಮಾಡಿ ಸಪ್ಲೈ ಮಾಡುವಂಥದ್ದು. ಮಿಕ್ಸೆಡ್ ಸಪ್ಲೈ ಕೇಸಲ್ಲಿ 2 or more ಗೂಡ್ಸ್ನ ಕಾಂಬಿನೇಷನ್ ಮಾಡಿ ಸಪ್ಲೈ ಮಾಡುವಂಥದ್ದು. ಐ ಗಿವ್ ದ ಎಕ್ಸಾಂಪಲ್. ಮನೆ ಗೃಹ ಪ್ರವೇಶ ನಿಮ್ಮದು ಕೇಕ್ಸ್, ಸಮೋಸ, ಡ್ರೈ ಫ್ರೂಟ್ಸ್ ಹಾಗೆ ಸಾಫ್ಟ್ ಡ್ರಿಂಕ್ಸ್ ಕೊಡ್ತೀರಾ, ಒಂದು ಬಾಕ್ಸಲ್ಲಿ ಹಾಕಿ ಕೊಟ್ರಿ ಅಂತ ತಿಳ್ಕೊಳ್ಳಿ. ನೀವೇನು ಮಾಡ್ತಾ ಇದ್ದೀರಾ, ಇವೆಲ್ಲ ಇಂಡಿವಿಜುವಲ್ ಆಗಿ ಸಿಗುವಂಥದ್ದು ನೀವು ಕಾಂಬಿನೇಷನ್ ಮಾಡಿ ಕೊಡುವಂಥದ್ದು. ನೀವೊಂದು ಎಲ್ಲ ಬೇಕ್ರಿಗೆ ಹೋದರೆ ನೀವು ನನಗೆ ಗಿಫ್ಟ್ ಬಾಕ್ಸ್ ಕೊಡಿ ಅಂದರೆ ಅದೇ ರೀತಿ ಕೊಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಸೊ ದಟ್ ಈಸ್ ಕಾಲ್ಡ್ ಅಸ್ ಮಿಕ್ಸೆಡ್ ಸಪ್ಲೈ. ಹಾಗೆ ನಿಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಕಾಂಪೋಸಿಟ್ ಸಪ್ಲೈ ಮತ್ತು ಮಿಕ್ಸೆಡ್ ಸಪ್ಲೈ ಮೇಲೆ ಬರುತ್ತೆ. ಸಿಂಪಲ್ ಒನ್, ಒಂದು ಸಪ್ಲೈ ಆಫ್ ಲ್ಯಾಪ್ಟಾಪ್ ಅಂತ ಹೇಳಿ ಕೊಡ್ತಾರೆ, ವಿತ್ ಚಾರ್ಜರ್ ಅಂತ ಕೊಟ್ಟರೆ ಯಾವ ರೀತಿಯ ಸಪ್ಲೈ ಅಂತ ನಾವು ಡಿಟರ್ಮೈನ್ ಮಾಡಬೇಕು ಅಥವಾ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಸ್ ಬೇಸ್ಡ್ ಆನ್ ರಿಸಿಪಿಯೆಂಟ್, ಅಂದರೆ ಯಾರು ರಿಸೀವ್ ಮಾಡ್ತಾನಲ್ಲ, ಸೊ ಅದ್ರ ಬೇಸ್ ಮೇಲೆ ಹೇಗೆ ಡಿಸೈಡ್ ಮಾಡ್ತೀವಿ ಸಪ್ಲೈನ ಅಂತ ಹೇಳ್ಬಿಟ್ಟು ಅಥವಾ ಕ್ಲಾಸಿಫೈ ಮಾಡ್ತೀವಿ ಅಂತ. ಬೇಸ್ಡ್ ಆನ್ ರಿಸಿಪಿಯೆಂಟ್ ಆಫ್ ಸಪ್ಲೈ, ಎ ಸಪ್ಲೈ ಕ್ಯಾನ್ ಬಿ ಆಫ್ ಫಾಲೋಯಿಂಗ್ ಟೈಪ್ಸ್ ಅಂತ ಹೇಳಿದ್ರೆ, 1 ಇನ್ವರ್ಟ್ ಸಪ್ಲೈ. ಸೊ ಒಂದು ಇನ್ವರ್ಟ್ ಸಪ್ಲೈ ಅಂತ ಹೇಳಿದ್ರೆ ಇದೆ. ಇನ್ವರ್ಟ್ ಸಪ್ಲೈ ಅಂದರೆ ಏನು ಅಂತ ಹೇಳ್ಬಿಟ್ಟು, ಬೇಸ್ಡ್ ಆನ್ ರಿಸಿಪಿಯೆಂಟ್ ಸಪ್ಲೈ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 types. ಒನ್ ಇಸ್ ಇನ್ವರ್ಟ್ ಸಪ್ಲೈ. ಇನ್ವರ್ಟ್ ಸಪ್ಲೈ ಯಾವುದು ಅಂತ ಹೇಳಿದ್ರೆ ರಿಸೀಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್. ಅಂದರೆ ಇನ್ವರ್ಟ್ ಸಪ್ಲೈ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಸ್ಟೂಡೆಂಟ್ಸ್, ಪರ್ಚೇಸ್ ಏನಿದೆ ಅದನ್ನ ನಾವು ಏನಂತ ಕರಿಬೋದು ಅಂದರೆ ಇನ್ವರ್ಟ್ ಸಪ್ಲೈ ಅಂತ ಕರಿಬೋದು. ಹಾಗೆ ರಿಸಿಪ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್, ಅಂದರೆ ಗೂಡ್ಸ್ ಅಥವಾ ಸರ್ವಿಸಸ್ನ ಒಬ್ಬ ಸಪ್ಲೈಯರ್ ರಿಸೀವ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದನ್ನ ಇನ್ವರ್ಟ್ ಸಪ್ಲೈ ಅಂತ ಕರಿತೀವಿ. ಗೂಡ್ಸ್ನ ರಿಸೀವ್ ಮಾಡೋದಂದ್ರೆ ಏನು ಅಥವಾ ಸರ್ವಿಸಸ್ನ ರಿಸೀವ್ ಮಾಡೋದಂದ್ರೆ ಏನು, ಪರ್ಚೇಸ್ ಮಾಡೋದಂತ ಅರ್ಥ. ಇನ್ವರ್ಟ್ ವಿಚ್ ಕಮ್ಸ್ ಇನ್. ಹಾಗೆ ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಪರ್ಚೇಸ್, ಎಕ್ವಿಸಿಷನ್ ಆರ್ ಎನಿ ಅದರ್ ಮೀನ್ಸ್. ಅಂದರೆ ನಿಮ್ಗೆ ಹೇಗೆ ಇನ್ವರ್ಟ್ ಸಪ್ಲೈ ಆಗ್ಬೋದು ಅಂತ ಹೇಳಿದ್ರೆ ನೀವು ಪರ್ಚೇಸ್ ಮಾಡಿದವಾಗ ಅಥವಾ ಎಕ್ವೈರ್ ಮಾಡಿದವಾಗ, ಸೊ ಅದು ಆ ರೀತಿಯಾದ ಒಂದು ಟೈಪಲ್ಲಿ ಏನಾಗ್ಬೋದು ಅಂತ ಹೇಳಿದ್ರೆ ಇನ್ವರ್ಟ್ ಸಪ್ಲೈ ಆಗ್ಬೋದು. ಸೇ ಫಾರ್ ಎಕ್ಸಾಂಪಲ್, ನೀವು ಒಂದು ಮೊಬೈಲ್ ಪರ್ಚೇಸ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಸೊ ಅದು ನಿಮಗೆ ಇನ್ವರ್ಟ್ ಸಪ್ಲೈ, ನೀವು ಪರ್ಚೇಸ್ ಮಾಡುತ್ತಿರುವಂಥದ್ದು. ಅಂಗಡಿಯನ್ನು ನಿಮಗೆ ಕೊಟ್ಟನಲ್ವಾ, ಅಂಗಡಿಯನಿಗೆ ಏನಾಗ್ತಾ ಇರೋದಂದ್ರೆ ಅವ್ನು ಸೇಲ್ ಮಾಡ್ತಾ ಇರೋದು ಅವನಿಗೆ ಔಟ್ವರ್ಡ್ ಸಪ್ಲೈ ಆಗಿರುತ್ತೆ. ಹಾಗೆ ಇಟ್ ಮೇ ಬಿ ವಿತ್ ಆರ್ ವಿದೌಟ್ ಕನ್ಸಿಡರೇಷನ್. ನೋಡಿ ಸಪ್ಲೈ ಹೇಗೆ ಆಗ್ಬೋದು ಇನ್ವರ್ಟ್ ಸಪ್ಲೈ ಅಂತ ಹೇಳಿದ್ರೆ, ಒಂದು ಪೇಮೆಂಟಿಗೆ ಆಗ್ಬೋದು ಅಥವಾ ಪೇಮೆಂಟ್ ಇಲ್ಲದೆ ಹಾಗೇನು ಗೂಡ್ಸ್ನ ಸಪ್ಲೈ ಮಾಡ್ಬೋದು. Then let's see what is outward supply. Outward supply of goods or services or both. ಇಲ್ಲೂ ಕೂಡ ಗೂಡ್ಸ್ ಅಥವಾ ಸರ್ವಿಸಸ್ನ ಸಪ್ಲೈ ಮಾಡ್ತಾರೆ. ಹೌ ದ ಸಪ್ಲೈ ಕುಡ್ ಟೇಕ್ ಪ್ಲೇಸ್, ಯಾವ ರೀತಿ ಆಗ್ಬೋದು ಅಂದರೆ ಸೇಲ್, ಟ್ರಾನ್ಸ್ಫರ್, ಬಾರ್ಟರ್, ಲೈಸೆನ್ಸ್, ರೆಂಟಲ್, ಲೀಸ್, ಡಿಸ್ಪೋಸಲ್, ಈ ಯಾವುದೇ ರೀತಿಯಾಗಿ ಆಗೋದು ಇವೆಲ್ಲ ಔಟ್ವರ್ಡ್ ಸಪ್ಲೈ. ಯಾರಿಗೊಬ್ಬನಿಗೆ ಸೇಲ್ ಮಾಡ್ತಾ ಇದ್ದೀರಾ, ನಿಮ್ಮಿಂದ ಹೊರಗೆ ಹೋಗುವಂಥದ್ದು ಔಟ್ವರ್ಡ್. ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ, ನಿಮ್ಮಿಂದ ಹೊರಗೆ ಹೋಗ್ತಾ ಇರೋದು. ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮಿಂದ ಹೊರಗೆ ಹೋಗ್ತಾ ಇರುವಂಥದ್ದು ಅಥವಾ ಸಪ್ಲೈಯರಿಂದ ಹೊರಗೆ ಹೋಗ್ತಾ ಇರುವಂಥದ್ದು. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನ ನಾವು ಏನಂತ ಕರಿತೀವಿ ಅಂದರೆ ಔಟ್ವರ್ಡ್ ಸಪ್ಲೈ ಅಂತ. ನೆಕ್ಸ್ಟ್ ಇಸ್ ಸಪ್ಲೈ ಕುಡ್ ಬಿ ಆಲ್ರೆಡಿ ಮೇಡ್ ಆರ್ ಅಗ್ರೀಡ್ ಟು ಬಿ ಮೇಡ್ ಇನ್ ಫ್ಯೂಚರ್. ಅಂದರೆ ಔಟ್ವರ್ಡ್ ಸಪ್ಲೈ ಕೇಸಲ್ಲಿ ಏನಾಗುತ್ತೆ ಅಂದರೆ ಸೇಲ್, ಟ್ರಾನ್ಸ್ಫರ್, ಬಾರ್ಟರ್ ಇವೆಲ್ಲದನ್ನೂ ಕೂಡ ಔಟ್ವರ್ಡ್ ಸಪ್ಲೈ ಅಂತ ಕರಿತೀವಿ. ಹಾಗೆ ಸಪ್ಲೈ ಕುಡ್ ಬಿ ಆಲ್ರೆಡಿ ಮೇಡ್ ಆರ್ ಅಗ್ರೀಡ್ ಟು ಬಿ ಮೇಡ್ ಇನ್ ದ ಫ್ಯೂಚರ್. ಅಂದರೆ ಔಟ್ವರ್ಡ್ ಸಪ್ಲೈ ಹೇಗಾಗ್ಬೋದು ಅಂತ ಹೇಳಿದ್ರೆ ಮೊದಲೇ ಸಪ್ಲೈ ಆಗಿರ್ಬೋದು ಅಥವಾ ಫ್ಯೂಚರಲ್ಲಿ ನಾನು ಸಪ್ಲೈ ಮಾಡ್ತೀನಿ ಅಂತಲೂ ಒಬ್ಬ ಡೀಲರ್ ಹೇಳಿರೋ ಸಾಧ್ಯತೆ ಇದೆ. ಹಾಗೆ ಇಟ್ ಶುಡ್ ಬಿ ಇನ್ ದ ಕೋರ್ಸ್ ಆಫ್ ಫರ್ದರೆನ್ಸ್ ಆಫ್ ಬಿಸ್ನೆಸ್. ಅಂದರೆ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆಯೇ ಆ ಸಪ್ಲೈ ಆಗಿರಬೇಕಾಗುತ್ತೆ. ದಿಸ್ ಈಸ್ ಬೇಸ್ಡ್ ಆನ್ recipient. Yes, next let me move to the fourth one, based on tax treatment base ಮೇಲೆ how the supply will be classified ಅಂತ ನಾವು ನೋಡೋದಾದ್ರೆ, first one is exempt supply. Exempt supply means supply of goods and services. Once again, exempt supply ಕೂಡ ಇಲ್ಲಿ goods and services ಯಾವುದೇ ಸಪ್ಲೈ ತಗೊಂಡು goods and services ನೇ ಸಪ್ಲೈ ಮಾಡುವಂಥದ್ದು. ಬಟ್ exempt supply ಯಾವುದಂದ್ರೆ which attracts nil rate of tax. nil rate of tax ಅಂತ ಹೇಳಿದ್ರೆ 0% ಅಂತ ನಾವು ಹೇಳ್ತೀವಿ. nil rate of tax ಅಂತ ಹೇಳಿದ್ರೆ it is 0%. ಯಾವ ಗೂಡ್ಸ್ ಮೇಲೆ ಅಥವಾ ಸರ್ವಿಸಸ್ ಮೇಲೆ 0% GST ಇದೆ, ನಿಲ್ ರೇಟ್ ಯಾವುದ್ರ ಮೇಲಿದೆ ಅದನ್ನ ಎಕ್ಸೆಂಪ್ಟ್ ಸಪ್ಲೈ ಅಂತ ಕರಿತೀವಿ. ವಿಚ್ ಮೇ ಬಿ wholly exempt from
ಟ್ಯಾಕ್ಸ್ ಅಂಡರ್ ಸೆಕ್ಷನ್ 11 ಆಫ್ CGST Act ಆರ್ ಅಂಡರ್ ಸೆಕ್ಷನ್ 6 ಆಫ್ ದ IGST Act. ಅಂದರೆ ಯಾವುದೇ ಗೂಡ್ಸ್ ಅಥವಾ ಸರ್ವಿಸಸ್ CGST Act ಸೆಕ್ಷನ್ 11 ಪ್ರಕಾರ ಅಥವಾ IGST Act 6 ಪ್ರಕಾರ ಎಕ್ಸೆಂಪ್ಟ್ ಅಂತ ಎಲ್ಲರೂ ಡಿಕ್ಲೇರ್ ಮಾಡಿದ್ದಾದ್ರೆ ಅವೆಲ್ಲದು ಗೂಡ್ಸ್ ಆ್ಯಂಡ್ ಆ ರೀತಿಯ ಗೂಡ್ಸ್ನೆಲ್ಲ ಸಪ್ಲೈ ಮಾಡಿದ್ದಾದ್ರೆ, ಸರ್ವಿಸಸ್ ಸಪ್ಲೈ ಮಾಡಿದರೆ ಅವೆಲ್ಲದು ಎಕ್ಸೆಂಪ್ಟ್ ಸಪ್ಲೈ ಆಗುತ್ತೆ. ಇನ್ಕ್ಲೂಡಿಂಗ್ ನಾನ್ ಟ್ಯಾಕ್ಸೇಬಲ್ ಸಪ್ಲೈ, ಇವನ್ ನಾನ್ ಟ್ಯಾಕ್ಸೇಬಲ್ ಸಪ್ಲೈ ಕೂಡ ಎಕ್ಸೆಂಪ್ಟ್ ಅಂತ ಟ್ರೀಟ್ ಮಾಡ್ತಾರೆ. ನಾನ್ ಟ್ಯಾಕ್ಸೇಬಲ್ ಸಪ್ಲೈ ಯಾವುದು ಅಂತ ಹೇಳಿದ್ರೆ ಯಾವ ಗೂಡ್ಸ್ ಆ್ಯಂಡ್ ಸರ್ವಿಸಸ್ GST ಆಕ್ಟ್ ಇಂದ ಹೊರಗಿಟ್ಟಿದ್ದಾರೆ ಅವೆಲ್ಲ ನಾನ್ ಟ್ಯಾಕ್ಸೇಬಲ್ ಗೂಡ್ಸ್ ಅಥವಾ ನಾನ್ ಟ್ಯಾಕ್ಸೇಬಲ್ ಸಪ್ಲೈ. ಯಾವ ಸಪ್ಲೈನ ಅಥವಾ ಯಾವ ಗೂಡ್ಸ್ ಅಥವಾ ಸರ್ವಿಸಸ್ನ GST ಆಕ್ಟ್ ಇಂದ ಹೊರಗಿಟ್ಟಿದ್ದಾರೆ ಅದನ್ನ ನಾವೇನಂತ ಕರಿತೀವಿ ಅಂದರೆ ನಾನ್ ಟ್ಯಾಕ್ಸೇಬಲ್ ಗೂಡ್ಸ್ ಅಂತ ಕರಿತೀವಿ. ಯಾವುದು ಅಂತ ಹೇಳಿದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಯಾವುದು ಪೆಟ್ರೋಲ್, ಡೀಸೆಲ್, ಏವಿಯೇಷನ್ ಫ್ಯೂಯಲ್, ಕ್ರೂಡ್ ಆಯಿಲ್, ಆಲ್ಕೋಹಾಲಿಕ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಇವೆಲ್ಲದೂ ಯಾವುದ್ರ ಮೇಲೆ GST ಚಾರ್ಜ್ ಮಾಡಲ್ಲ, ಅದು ಕೂಡ ಎಕ್ಸೆಂಪ್ಟ್ ಸಪ್ಲೈ ಅಂತ ಕರಿತೀವಿ. ನೆಕ್ಸ್ಟ್ ಲೆಟ್ ಮೀ ಮೂವ್ ಟು ಝೀರೋ ರೇಟೆಡ್ ಸಪ್ಲೈ. ಝೀರೋ ರೇಟೆಡ್ ಸಪ್ಲೈ ಅಂದರೆ ಯಾವುದು ಅಂತ ಹೇಳ್ಬಿಟ್ಟು ನೋಡಿ, 0% ಬೇರೆ, 0% ಅಂತ ಹೇಳಿದ್ರೆ ನಿಲ್ ಅಂದರೆ ಎಕ್ಸೆಂಪ್ಟೆಡ್ ಸಪ್ಲೈ ಅಥವಾ ಎಕ್ಸೆಂಪ್ಟೆಡ್ ಗೂಡ್ಸ್. ಝೀರೋ ರೇಟೆಡ್ ಸಪ್ಲೈ ಬೇರೆ. ಝೀರೋ ರೇಟೆಡ್ ಸಪ್ಲೈ ಮೀನ್ಸ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್. ಝೀರೋ ರೇಟೆಡ್ ಸಪ್ಲೈ ಅಂತ ಹೇಳಿದ್ರೆ ಈಗ ಗೂಡ್ಸ್ನ ಏನು ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ ಅಥವಾ ಸರ್ವಿಸಸ್ನ ಏನು ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಸೊ ಅದನ್ನ ಝೀರೋ ರೇಟೆಡ್ ಸಪ್ಲೈ ಅಂತ ಕರಿತೀವಿ. ಒನ್ಸ್ ಅಗೇನ್ ಎಕ್ಸ್ಪೋರ್ಟ್ಸ್ ಮೇಲೆ ಟ್ಯಾಕ್ಸ್ ಚಾರ್ಜ್ ಮಾಡಲ್ಲ, ಬಟ್ ನಿಲ್ ರೇಟ್ ಅಥವಾ ಎಕ್ಸೆಂಪ್ಟ್ ಅಂತ ಟ್ರೀಟ್ ಮಾಡಲ್ಲ. ಎಕ್ಸ್ಪೋರ್ಟ್ ಯಾವ ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಸರ್ವಿಸಸ್ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಸೊ ಅದ್ರ ಮೇಲೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಝೀರೋ ರೇಟೆಡ್ ಸಪ್ಲೈ. ನಿಲ್ ರೇಟ್ 0% ಎಕ್ಸೆಪ್ಟ್ ಅಲ್ಲ, ಎಕ್ಸ್ಪೋರ್ಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಝೀರೋ ರೇಟೆಡ್. ಹಾಗೆ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಟು SEZ, FTZ, STP, EOU. ನೋಡಿ, SEZ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್, ಫ್ರೀ ಟ್ರೇಡ್ ಝೋನ್ FTZ ಸ್ಟ್ಯಾಂಡ್ಸ್ ಫಾರ್, STP ಸ್ಟ್ಯಾಂಡ್ಸ್ ಫಾರ್ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್, EOU ಸ್ಟ್ಯಾಂಡ್ಸ್ ಫಾರ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಸ್. ನೀವು ಪಾಸ್ ಮಾಡ್ಕೊಳ್ಳಿ, ಐ ಹೋಪ್ ಯು ಕ್ಯಾನ್ ರೈಟ್. ಪ್ರತಿಯೊಂದು ಪಾಸ್ ಮಾಡ್ತಾ ಹೋದ್ರೆ ನೀವು ಬರ್ಕೊಳ್ತಾ ಹೋಗ್ಬೋದು. SEZ ಸ್ಟ್ಯಾಂಡ್ಸ್ ಫಾರ್ ಸ್ಪೆಷಲ್ ಎಕನಾಮಿಕ್ ಝೋನ್, FTZ ಸ್ಟ್ಯಾಂಡ್ಸ್ ಫಾರ್ ಫ್ರೀ ಟ್ರೇಡ್ ಝೋನ್, STP ಸ್ಟ್ಯಾಂಡ್ಸ್ ಫಾರ್ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್, EOU ಸ್ಟ್ಯಾಂಡ್ಸ್ ಫಾರ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಸ್. ಈ ರೀತಿಯಾದ ಯಾವ್ದಾದ್ರು ಯೂನಿಟ್ಸಿಗೆ ಎಲ್ಲಾದ್ರೂ ಗೂಡ್ಸ್ ಅಥವಾ ಸರ್ವಿಸಸ್ ಸಪ್ಲೈ ಮಾಡಿದ್ದೆ ಆದರೆ, SEZಗೆ ಸಪ್ಲೈ ಮಾಡಿದ್ದೆ ಆದರೆ, FTZಗೆ ಸಪ್ಲೈ ಮಾಡಿದ್ದೆ ಆದರೆ, STPಗೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕಿಗೆ ಸಪ್ಲೈ ಮಾಡಿದ್ದೆ ಆದರೆ, EOUಗೆ ಸಪ್ಲೈ ಮಾಡಿದ್ದೆ ಆದರೆ ಅದನ್ನೆಲ್ಲದೂ ಎಕ್ಸ್ಪೋರ್ಟ್ ಅಂತ ಕರಿತೀವಿ. ಇವೆಲ್ಲ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಕ್ವಶನ್ ಅರೈಸ್ ಆಗ್ಬೋದು. ನೋಡಿ, ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಥವಾ FTZ ಯಾವುದೇ ಇರ್ಬೋದು, ಇವೆಲ್ಲದೂ ಕೂಡ ಭಾರತದಲ್ಲೇ ಇದ್ದಾವೆ ಅಥವಾ ಭಾರತದೊಳಗೆ ಇರುತ್ತೆ. ಈಗ ಎಕ್ಸ್ಪೋರ್ಟ್ ಯಾವುದು ಅಂತ ಹೇಳಿದ್ರೆ ಇಂಡಿಯಾದಿಂದ ಬೇರೆ ದೇಶಕ್ಕೆಲ್ಲಾದರೂ ಗೂಡ್ಸ್ನ ಕಳಿಸಿದ್ರೆ, ಸರ್ವಿಸಸ್ನ ಕಳಿಸಿದ್ರೆ ಎಕ್ಸ್ಪೋರ್ಟ್. ಬಟ್ SEZ, FTZ, EOU, STP ಇವಕ್ಕೂ ಗೂಡ್ಸ್ ಸಪ್ಲೈ ಮಾಡಿದ್ರು ಕೂಡ ಅದೇನಂತ ಕರಿತೀವಿ ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಅಂತ ಕರಿತೀವಿ. ಯಾವ ರೀತಿ ಅಂತ ಹೇಳಿದ್ರೆ SEZ ಅಥವಾ FTZ ಇವು ಕೂಡ ಇಂಡಿಯಾದಲ್ಲೇ ಇದೆ. ಬಟ್ ಇವ್ರಿಗೆ ಏನಂತ ಹೇಳಿದ್ರೆ ಈ STZ, FTZ, SEZ ಅಂತ ಏನಿದಾವಲ್ಲ ಸ್ಪೆಷಲ್ ಎಕನಾಮಿಕ್ ಝೋನ್ಸ್, ಇಲ್ಲಿ ಯಾವ ಒಂದು ಬಿಸ್ನೆಸಸ್ ಇರುತ್ತಲ್ಲ ಇವರಿಗೆ ಸ್ಪೆಷಲ್ ಪ್ರೊವಿಷನ್ಸ್ ಇರುತ್ತೆ. ಅಂದ್ರೆ ಇಂಡಿಯಾದಲ್ಲಿರುವಂತಹ ಯಾವುದೇ ಒಂದು ಯೂನಿಟ್ಸ್ ಇರ್ಬೋದು, ಅವ್ರಿಗೆ ಏನು ರೂಲ್ಸ್ ಅಪ್ಲೈ ಆಗುತ್ತೆ ಅದು ಈ SEZ ಅಲ್ಲಿ ಇರುವಂತಹ ಯೂನಿಟ್ಸಿಗೆ ಅಥವಾ FTZ ಅಲ್ಲಿ ಇರುವಂತಹ ಇಂಡಸ್ಟ್ರೀಸ್ ಅಥವಾ ಯಾವುದೇ ಬಿಸ್ನೆಸ್ ಇರ್ಬೋದು ಅವ್ರಿಗೆ ಅಪ್ಲೈ ಆಗಲ್ಲ. ಅಂದ್ರೆ ಇವರಿಗೆ ಸಪ್ರೇಟ್ ರೂಲ್ಸ್ ಇರುತ್ತೆ. SEZ ಆದವರಿಗೆ ಸಪ್ರೇಟ್ ರೂಲ್ಸ್, FTZ ಆದವರಿಗೆ ಸಪ್ರೇಟ್ ರೂಲ್ಸ್. ಇವರಿಗೆ ಅಪ್ಲೈ ಆಗುವಂಥ ರೂಲ್ಸ್ ಬೇರೆ ಕಂಪ್ನೀಸ್ಗೆ ಅಪ್ಲೈ ಆಗಲ್ಲ, ಬೇರೆ ಯೂನಿಟ್ಸ್ಗೆ ಅಪ್ಲೈ ಆಗುವಂಥ ರೂಲ್ಸ್ ಇವರಿಗೆ ಅಪ್ಲೈ ಆಗಲ್ಲ. SEZಗೆ ಏನೆಲ್ಲ ಪ್ರಾವಿಷನ್ಸ್ ಇರ್ಬೋದು ಅಂತ ಹೇಳಿದ್ರೆ ಟ್ಯಾಕ್ಸ್ ಫ್ರೀ ಇರ್ಬೋದು. SEZ ಅಲ್ಲಿ ಯಾವ ಇಂಡಸ್ಟ್ರೀಸ್ ಬರುತ್ತೆ ಅವರಿಗೆ ಒಂದು 3 ವರ್ಷ ಟ್ಯಾಕ್ಸ್ ಕಟ್ಟಬೇಕಂತ ಏನಿಲ್ಲ. ಈಗ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅಂತ ಇದೆ, ಬೆಂಗಳೂರಲ್ಲೆಲ್ಲ ಇದಾವೆ. ಆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅಲ್ಲಿ ನಿಮಗೆ ಬರೀ ಸಾಫ್ಟ್ವೇರ್ ಕಂಪ್ನೀಸೇ ಇರುವಂಥದ್ದು. ಸೊ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅಲ್ಲಿ ಯಾವ ಸಾಫ್ಟ್ವೇರ್ ಕಂಪ್ನಿ ಬರುತ್ತಲ್ಲ ಅವ್ರಿಗೆ ಕೆಲವೊಂದು ಏನು ರಿಸ್ಟ್ರಿಕ್ಷನ್ಸ್ ಇರಲ್ಲ. ಯಾವ ರೀತಿ ರಿಸ್ಟ್ರಿಕ್ಷನ್ಸ್ ಅಂತ ಹೇಳಿದ್ರೆ, ಈಗ ಮಾನ್ಯತಾ ಟೆಕ್ ಪಾರ್ಕ್ ಅಂತ ಇದೆ, ಅಲ್ಲಿ ಸಾಫ್ಟ್ವೇರ್ ಕಂಪ್ನೀಸ್ ಇದೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಯಾವ ಕಂಪ್ನೀಸ್ ಬರುತ್ತೆ ಸಾಫ್ಟ್ವೇರ್ ಕಂಪ್ನೀಸ್ ಅವರಿಗೆ ಒಂದು 3 ವರ್ಷ ನೀವು ಟ್ಯಾಕ್ಸ್ ಕಟ್ಟಬೇಕಂತಿಲ್ಲ. ಅಲ್ಲಿಗೆ ನೋಡಿ 3 ವರ್ಷ ಅವರಿಗೆ ಟ್ಯಾಕ್ಸ್ ಫ್ರೀ ಆಯಿತು. ಬಟ್ ಎಲ್ಲರಿಗೂ ಅಲ್ಲ,
ಆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅಲ್ಲಿ ಬರುವಂತವರಿಗೆ ಮಾತ್ರ. ಮಂಗಳೂರಲ್ಲೆಲ್ಲ ಸಾಫ್ಟ್ವೇರ್ ಕಂಪ್ನಿ ಯಾರು ಎಸ್ಟಾಬ್ಲಿಷ್ ಮಾಡಿದ್ದ ಇದ್ರೆ ಅವ್ನು ಟ್ಯಾಕ್ಸ್ ಕಟ್ಟಲೇಬೇಕು. ಬಟ್ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅಲ್ಲಿ ಬರುವಂತಹ ಕಂಪ್ನೀಸ್ ಯಾವ್ದಿದೆ, ಸಾಫ್ಟ್ವೇರ್ ಕಂಪ್ನೀಸ್, ಅವರಿಗೆ ಕೆಲವೊಂದು ರಿಲ್ಯಾಕ್ಸೇಷನ್ಸ್ ಕೊಡ್ಬೋದು. ನೀವು ಒಂದು 3 ವರ್ಷ ಟ್ಯಾಕ್ಸ್ ಕಟ್ಟಬೇಕಂತೇನಿಲ್ಲ, ಈ ರೀತಿ ಎಲ್ಲ ರಿಲ್ಯಾಕ್ಸೇಷನ್ಸ್ ಕೊಡ್ಬೋದು. ಸೊ ಈಗ ಯಾವುದೇ ಗೂಡ್ಸ್ನ ಈ ಇಂಡಿಯಾದಲ್ಲಿ ಇರುವಂತಹ SEZ, FTZ, STP, EOUಗೆ ಸಪ್ಲೈ ಮಾಡಿದ್ರೆ ಅದನ್ನು ಕೂಡ ಎಕ್ಸ್ಪೋರ್ಟ್ ಅಂತ ಟ್ರೀಟ್ ಮಾಡ್ತೀವಿ. SEZ ಡೆವಲಪರ್ಗೆ ಏನಾದ್ರು ಸಪ್ಲೈ ಮಾಡಿದ್ರು ಕೂಡ ಅದನ್ನ ನಾವು ಎಕ್ಸ್ಪೋರ್ಟ್ ಅಂತಾನೆ ಟ್ರೀಟ್ ಮಾಡ್ತೀವಿ. ಹಾಗೆ ನಾನ್ ಟ್ಯಾಕ್ಸೇಬಲ್ ಸಪ್ಲೈ ಯಾವುದು ಅಂತ ಹೇಳಿದ್ರೆ, ಯಾವ ಗೂಡ್ಸ್ ಅಥವಾ ಸರ್ವಿಸಸ್ನ GST ಆಕ್ಟ್ ಇಂದ ಹೊರಗಿಟ್ಟಿದ್ದಾರೆ. ಯಾವ ಗೂಡ್ಸ್ ಅಂಡ್ ಸರ್ವಿಸಸ್ನ ಇಟ್ಟಿದ್ದಾರೆ? ಲೈಕ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಹಾಗೆ ಕ್ರೂಡ್ ಆಯಿಲ್, ಪೆಟ್ರೋಲ್, ಏವಿಯೇಷನ್ ಫ್ಯೂಯಲ್, ಆಲ್ಕೋಹಾಲಿಕ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಈ ರೀತಿಯ ಗೂಡ್ಸ್ನ ಸಪ್ಲೈ ಮಾಡಿದ್ರೆ ನಾನ್ ಟ್ಯಾಕ್ಸೇಬಲ್ ಸಪ್ಲೈ ಅಂತ ಕರಿತೀವಿ. ಯಾಕಂದ್ರೆ ಇವೆಲ್ಲ GST ಇಂದ ಹೊರಗಿಟ್ಟಿರುವಂಥದ್ದು. ಟ್ಯಾಕ್ಸೇಬಲ್ ಸಪ್ಲೈ ಅಂದ್ರೆ ಯಾವುದು ಅಂತ ಹೇಳಿದ್ರೆ, ಯಾವ ಗೂಡ್ಸ್ ಅಥವಾ ಸರ್ವಿಸಸ್ ಮೇಲೆ ಟ್ಯಾಕ್ಸ್ನ GST ಅಂಡರ್ಲಿ ಟ್ಯಾಕ್ಸ್ ಚಾರ್ಜ್ ಮಾಡ್ತಾರೆ ಅದನ್ನ ಟ್ಯಾಕ್ಸೇಬಲ್ ಸಪ್ಲೈ ಅಂತ ಕರಿತೀವಿ. ಆನ್ ದೋಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಆನ್ ವಿಚ್ GST is leviable ಅದನ್ನ ನಾವೇನಂತ ಕರಿತೀವಿ ಅಂದರೆ ಟ್ಯಾಕ್ಸೇಬಲ್ ಸಪ್ಲೈ ಅಂತ ಕರಿತೀನಿ. ಸೊ ಅಥವಾ ಕರೀತಾರೆ. ಸೊ ಯು ಹ್ಯಾವ್ ಟು ಗೋ ಥ್ರೂ ದಿಸ್ ಟಾಪಿಕ್ ಸ್ಟೂಡೆಂಟ್ಸ್. ಟೈಪ್ಸ್ ಆಫ್ ಸಪ್ಲೈ ಸ್ವಲ್ಪ ಲೆಂದಿ ಇದೆ, ಬಟ್ ಇದ್ರ ಮೇಲೆ ಕ್ವಶನ್ ಶೂರ್ ಸೆಕ್ಷನ್ ಬಿಗೆ 2 years ಇಂದ ಕೇಳ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಬರೋ ಸಾಧ್ಯತೆ ಇರುತ್ತೆ. ಸೊ ಯು ಹ್ಯಾವ್ ಟು ಸ್ಟಡಿ ದಿಸ್ ಕ್ವಶನ್, ದಟ್ ಇಸ್ ಕೈಂಡ್ಸ್ ಆಫ್ ಸಪ್ಲೈ ಆರ್ ಟೈಪ್ಸ್ ಆಫ್ ಸಪ್ಲೈ.